ಯಾವ ಹೋರಾಟದಿಂದ ಈ ರಾಜಕೀಯವನ್ನ ಸ್ಟಾರ್ಟ್ ಮಾಡಿದ್ರಿ? ಐ ಆಮ್ ಫೇಲ್ಡ್ ಇನ್ ಕಾಂಗ್ರೆಸ್. ಜೀವನದ ನಡುವೆ ನೀವು ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ರಿ, ಕಾಂಗ್ರೆಸ್ ಅಲ್ಲಿ ಇದ್ರಿ. ಸರಿ, ಕಾಂಗ್ರೆಸ್ ಅಲ್ಲಿ ಏನಾಯ್ತು ಸರ್? ಅವರು ಕಾಂಗ್ರೆಸ್ ಬಿಟ್ರು, ಅವ್ರು ನಾನು ಬಿಡ್ಬೇಕಾಯ್ತು. ನೀವು ಖರ್ಗೆ ಅವ್ರ ಜೊತೆ ತುಂಬಾ ಆತ್ಮೀಯವಾದಂತ ಒಂದು ಸಂಬಂಧ ಇತ್ತು. ಖರ್ಗೆಜಿ ಅವರು ನನ್ನಂತ ಒಬ್ಬರನ್ನ ಬೆಳೆಸಬೇಕಾಗಿತ್ತು, ಅದರ ಬಗ್ಗೆ ಅವರು ಆಸಕ್ತಿ ತೋರಿಸ. ನನ್ನ ಕಣ್ಣು ಮುಂದೆ ಅವರ ಮಗ ಪ್ರಿಯಾಂಕ್ ಅವರು ರಾಜಕಾರಣ, ಅವ್ರ ಮೇಲೆ ಇದ್ದಷ್ಟು ನನ್ನ ಮೇಲೆ ಇರ. ನಮ್ಮವರೇ ಅಧ್ಯಕ್ಷರುಗಳಿದ್ದಾಗಲೇ ನನಗೆ ಟಿಕೆಟ್ ಕೊಡಲ್ಲ. ನನ್ನ ತೆವಲಿಗೆ ನಾನು ರಾಜಕಾರಣ ಮಾಡಿದ್ದೀನಿ, ಅವ್ರ ಜೊತೆ ಹೋಗಿದ್ದೀನಿ. ಜಾತಿ ನಾಯಕರನ್ನ ನಂಬಿ ಆ ಜಾತಿ ನಾಯಕರು ಬೆಳೆಯೋದೇ. ದಲಿತ ನಾಯಕರನ್ನ ಹಿಂಬಾಲಿಸಿ ಆಳಾಡ. ಇವರು ನನಗೆ ನಿಜವಾಗ್ಲೂ ಭವಿಷ್ಯ ಕೊಡ್ತಾರಂತ ಮಾತ್ರ ನಂಬ್ಕೊಂಬೇಡಿ. ಯಾಕಂದ್ರೆ ನಾನು ಅನುಭವಿಸಿದ್ದೇನೆ. ನನಗಾಗಿ ಹೋರಾಟ ಮಾಡ್ತಿರ್ಲಿಲ್ಲ. ನಮ್ಮ ಜಾತಿಯಲ್ಲಿ ಒಬ್ರು ಪ್ರಿಯಾಂಕಾ ಖರ್ಗೆ ನನ್ನ ವಿರೋಧಿನೂ ಅಲ್ಲ. ಅಪ್ಪನ ಹೆಸರಿನಲ್ಲಿ ಅವರ ಇನ್ಫ್ಲೂಯೆನ್ಸ್ ಅಲ್ಲಿ ನೀವು ಆಗಿದ್ದೀರಿ ಹೊರತು, ಆದ್ರೆ ನೀವು ಮಾಡಿದ ಅನ್ಯಾಯ ಮೋಸ ಇದೆಯಲ್ಲ, ನನಗೆ, ನಾನು ಖರ್ಗೆ ಅವರ ಕುಟುಂಬ ಇಲ್ಲಿಗಲ್ ಆಗಿ ತಗೊಂಡಿದ್ರಿಂದ ಅದನ್ನಿದ್ದೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರೈಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಜೊತೆ ಇವತ್ತೊಬ್ರು ವಿಶೇಷವಾದಂಥ ಅತಿಥಿ ಇದ್ದಾರೆ. 21ನೇ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಆಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನೀವೊಂದು 4 ದಶಕಗಳ ಕಾಲ ರಾಜಕೀಯ ಜೀವನ ಮಾಡಿದಂಥವರು. 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿ ಇದ್ದು BJPಗೆ ಬಂದಂಥವರು. ಸರ್, ನಿಮ್ಮ ಜೀವನವನ್ನು ನೀವು ಒಮ್ಮೆ ಮೆಲುಕು ಹಾಕೋದಾದ್ರೆ ಹೇಗಿತ್ತು ಜೀವನ? ಯಾವ ಹೋರಾಟದಿಂದ ಈ ರಾಜಕೀಯವನ್ನ ಸ್ಟಾರ್ಟ್ ಮಾಡಿದ್ರಿ? ರಾಜಕೀಯ ನಾವು ಬರಬೇಕು ಅಂತಿದ್ದದ್ದು ಅಲ್ಲ. ಈಗ ಇದು ನಮಗೆ ಯಾರು ಕೂಡ ನಮ್ಮ ಕುಟುಂಬದಲ್ಲಾಗ್ಲಿ ಯಾರು ಇರಲಿಲ್ಲ. ಅದಕ್ಕೆ ನನಗೆ ಈ ಮಾರ್ಗವೇ ಹೊಸದು, ನಾನು ಕೇಳಿ ಪಡೆದಂಥದ್ದು ಅಲ್ಲ. ಅಕಸ್ಮಾತ್ ಆಗಿ ಬರ್ಬೇಕಂತ ಅನಿಸ್ತು ಕಾಲೇಜು ದಿನಗಳು. ಅದಕ್ಕೆ ಹಿಂದೆ ಕೂಡ ನಮ್ಮ ಅನಿಸಿಕೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡ ಮೇಲೆ ನಮಗೂ ಕೂಡ ವ್ಯವಸ್ಥೆಯಲ್ಲಿರಬೇಕು, ಹೊಟ್ಟೆಪಾಡಿಗಾಗಿ ಬದುಕಬಾರದು. ಈಗ ಯಾವುದೇ ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಎಲ್ಲಾದ್ರೂ ಒಂದು ಕೆಲಸ ಹುಡುಕೊಳ್ಬೇಕು ಅನ್ನೋ ಭಾವನೆಯಲ್ಲೇ ಇರ್ತಾರೆ ಸಹಜವಾಗಿ. ಯಾಕೆಂದ್ರೆ ದುಡಿಮೆ ಮುಖ್ಯ ಅಲ್ಲ. ಆ ಕಾರಣ ನನಗೆ ಹಂಗ ಅನ್ಸಿದ್ದೇನು ಅಂತಂದ್ರೆ, ದುಡಿಮೆ ಮುಖ್ಯ ಅನ್ಸಿದ್ರು ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಇದೆಯಲ್ಲ, ರಾಜಕೀಯ ವ್ಯವಸ್ಥೆ, ಅಧಿಕಾರ ಇರತಕ್ಕಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿ. ಸ್ವತಂತ್ರ ಭಾರತದಲ್ಲಿ ಎಷ್ಟೋ ಜನರು ಈಗ ಮುಖಂಡರು ತನ್ನ ಸೇವೆಯನ್ನ ಮಾಡಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನನಗೂ ಹಂಗೆ ಚಿಂತೆ ಬರ್ಲಿಕ್ಕೆ ಬಂಗಾರಪ್ಪನವರು ಕಾರಣರಾದರು. ಯಾಕಂತಂದ್ರೆ ನಮ್ಮ ಆ ಕಾಲಘಟ್ಟದಲ್ಲಿ 77, 77, 78, 79, 80ರ ದಶಕ ಈ ತಾನೇ ಮುಗಿದಿತ್ತು. ಆಗ್ತಾನೆ ಏನೋ ಎಮರ್ಜೆನ್ಸಿ ಮುಗಿದಿತ್ತು, ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭ ಹೇಗಿತ್ತು ಅಂತಂದ್ರೆ, ಒಂದು ಬೇರೆ ಬೇರೆ ರೀತಿಯ ಪರಿವರ್ತನೆಗಳು ಆಗ್ತಕ್ಕಂಥದ್ದು. ಆಗ ಬಸವಲಿಂಗಪ್ಪ, ಬಂಗಾರಪ್ಪ ಇಂಥವರೆಲ್ಲ ಸದನದಲ್ಲಿ, JH ಪಟೇಲ್ರು, ಹೆಗ್ಡೆ ಅವರು, ಇವರೆಲ್ಲ ಏನಾದ್ರೂ ಮಾತಾಡ್ತಾರೆ ಅಂತಂದ್ರೆ ಜನ ಆ ಮಾತನ್ನ ಕೇಳಿ, ಅವಾಗೇನು ನಿಮಗೆ ಟಿವಿ ಇಲ್ಲ, ಮಾಧ್ಯಮಗಳಿಲ್ಲ, ಕೇಳಬೇಕು ಅಂತ ಬರೆದು ಕುಳಿತುಕೊಳ್ತಾ ಅಂತ ಸಂದರ್ಭ. ಹಾಗೆ ನಮಗೂ ಅನಿಸ್ತಿತ್ತು. ನನಗೂ ಒಂದು ತೀರ್ಮಾನಕ್ಕೆ ಬಂದೆ, ನಾನು ಕೆಲಸ ಹುಡುಕೋದು ಬಿಡೋಣ, ನಾನು ಕೂಡ ಬೇರೆಯವರಿಗೆ ಕೆಲಸ ಕೊಡುವಂಥದ್ದು ಅಂಥದ್ದು ವ್ಯವಸ್ಥೆಗೆ ನಾನು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಯ್ತು. ಅದರಿಂದಾಗಿ ನನಗೆ ತುಂಬಾ ಕಷ್ಟ ಅಂದ್ರೆ ರಾಜಕೀಯದಲ್ಲಿ ಸಕ್ಸಸ್ ಆಗೋದು. ಯಾಕೆ ಆಗೋದಿಲ್ಲ? ಯಾಕೆ, ಯಾರಾದ್ರೂ ಪೂರ್ವಜರು ಇರಬೇಕು, ಗಾಡ್ ಫಾದರ್, ಅವರು ನಮ್ಮನ್ನ ಮೇಲೆತ್ತಬೇಕು. ವ್ಯವಸ್ಥೆ ಈಗಿರುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ರಾಜಮನೆತನದ ರಾಜರ ವ್ಯವಸ್ಥೆಯನ್ನ ಬದಿಗಿಟ್ಟು ಪ್ರಜಾಪ್ರಭುತ್ವ ತಂದಿರೋರು.
ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗ್ತದೆ ಅನ್ನೋದು ಮಾತಿದೆ, ಆದ್ರೆ ಕೃತಿಯಲ್ಲಿಲ್ಲ. ಹೇಗೆ ನಾನು ಆಗೋದು? ಆದ್ರೂ ಕೂಡ ಛಲದಿಂದ ಮಾಡಬೇಕು ಅಂತೇಳಿ ಹೊರಟೆ. ಸರ್, ನೀವು ವಿದ್ಯಾರ್ಥಿ ಜೀವನ ಆದ್ಮೇಲೆ ರಾಜಕೀಯಕ್ಕೆ ಬಂದು ಯಾವ್ದಾದ್ರು ಒಂದು ಸಣ್ಣ ಪ್ರೇರಣೆ, ಓಕೆ ನಾನು ಈ ಕ್ಷೇತ್ರಕ್ಕೆ ಈಗಲೇ ಕಾಲಿಡಬೇಕು ಅಂತ ಹೇಳೋದು? ನನಗೆ ನನ್ನ ಸ್ನೇಹಿತರು ಕೆಲವರಿದ್ರು. ನಾನು ಶಾಲೆಯಲ್ಲಿ ಇರ್ಬೇಕಾದ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಜೋರು ಇರ್ತಿದ್ದೆ. ಆಮೇಲೆ ಮಾತಿನಲ್ಲಿ ನಮ್ಮಲ್ಲಿ ಏನಂತಂದ್ರೆ ಪ್ರಬಂಧ ಸ್ಪರ್ಧೆಗಳಿರ್ತಿದ್ರು. ಪ್ರಬಂಧ ಸ್ಪರ್ಧೆ ಮಾಡಿದ್ರೆ ಅದರಲ್ಲಿ ಹೆಚ್ಚು ಆಶು ಭಾಷಣ ಸ್ಪರ್ಧೆಗಳಿರ್ತಿದ್ವು. ಅದರಲ್ಲೂ ನಾನು ಹೆಚ್ಚು ಚೆನ್ನಾಗಿ ಮಾತಾಡ್ತಿದ್ದೆ. ಆಮೇಲೆ ಕೆಲವು ಸಾರಿ ಕೆಲವು ಹಾಡುವಂಥದ್ದು ಏನೇ ಆದ್ರೂ ನನ್ನ ಪಾರ್ಟಿಸಿಪೇಷನ್ ಇರ್ತಿತ್ತು. ಅದಕ್ಕೆ ನಾನು ಪ್ರೈಸ್ ತಗೊಂಡಾಗ ನನಗೆ ಪ್ರೋತ್ಸಾಹಿಸ್ತಕ್ಕಂಥ ಸ್ನೇಹಿತರುಗಳು ಬಹಳ ಜನರು. ಆಗ ನಮಗೆ ಕಾಲೇಜುಗಳಲ್ಲಿ ಏನೇ ಇದಾದಾಗ ಈ ಸಡನ್ ಆಗಿ ಏನಾಗುತ್ತೆ, ನಾನು ರಾಜಕಾರಣಕ್ಕೆ ಎಂಟ್ರಿ ಆಗ್ತೀನಿ. ಆಗದ ತಕ್ಷಣನೇ ಆಗೇನಾಗುತ್ತೆ, ನಮ್ಮ ಜನತಾ ಪಾರ್ಟಿ ಸರ್ಕಾರ ಬಂದ್ಬಿಡ್ತದೆ ರಾಜ್ಯದಲ್ಲಿ. ಬಂದಾಗ ಹೆಗ್ಡೆ ಅವರು ಅದೆಲ್ಲ ಮುಖ್ಯಮಂತ್ರಿ ಅದೆಲ್ಲ ಆಗ್ತಾರೆ. ಆ ಒಂದು ಇದರಲ್ಲಿ ನಮ್ಗೇನು ಅನ್ಸುತ್ತೆ, ಈ ಸ್ಟ್ರಗಲ್ ಅಲ್ಲಿ ಇರ್ಬೇಕು. ಯಾವುದೇ ಇದಾದ್ರೂ ಕೂಡ ನಮ್ಮನ್ನ ಈ ಗೆಳೆಯರೆಲ್ಲ ಏನ್ ಮಾಡ್ತಿದ್ರು, ಕರ್ಕೊಂಡೋಗಿ ಅದರಲ್ಲಿ ಹೋರಾಟಕ್ಕೆ ಅದಕ್ಕೆಲ್ಲ ಧುಮುಕ್ಸ್ತಾ ಇದ್ರು. ನನಗೆ ಹೇಳಿ ಕೇಳಿ ದಲಿತ ಸಂಘಟನೆಗಳು ಅದೆಲ್ಲ ಸಂಪರ್ಕ ಹೋರಾಟ ಇದೆಲ್ಲ ಇದ್ದಿದ್ರಿಂದ ಅದೆಲ್ಲ ಸುಲಭವಾಗಿ ಆಗ್ತಿತ್ತು. ಹೋರಾಟದಲ್ಲೂ ಹೋದ್ರೂ ಕೂಡ ನಾನೇ ಮುಂಚೂಣಿಯಲ್ಲಿ ಇರ್ತಿದ್ದೆ. ಈ ಎಲ್ಲಾ ಕಾರಣಗಳು ಕೂಡ ನನಗೆ ಒಂದು ಪ್ರೇರೇಪಣೆ ಸಿಕ್ತು. ಬಂಗಾರಪ್ಪನವ್ರನ್ನ ಭೇಟಿಯಾದೆ, ಬಸವಲಿಂಗಪ್ಪನವ್ರನ್ನ ಭೇಟಿಯಾದೆ. ಕೇಂದ್ರದಲ್ಲೂ ಕೂಡ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ, ಆಗ ಆಗ್ತಾನೆ ಈ ಕರ್ನಾಟಕ ಮೂಲೆಗಳ ಭಾಗಗಳಿಗೆ ಬರ್ತಿದ್ರು ಅವರು. ಇಂಥವರೆಲ್ಲ ಸಿಕ್ಕಿದಾಗ ನನ್ಗೆ ಹೋಪ್ಸ್ ಬಂದ್ಬಿಡ್ತು. ರಾಜಕಾರಣದಲ್ಲೂ ನಾವು ನೇರವಾಗಿ ಗಟ್ಟಿಯಾಗಿ ಇದ್ರೆ ಒಂದ್ ಸ್ವಲ್ಪ ಏನಾದ್ರೂ ಮಾಡ್ಬೋದು ಅನ್ಸ್ತು. ಇವರೆಲ್ಲ ನಮ್ಮನ್ನ ಯಾರೋ ಬೆಳೆಸ್ತಾರೆ, ಕೈ ಹಿಡಿದು ಬೆಳೆಸ್ತಾರೆ ಅನ್ನೋ ಒಂದು ಬಂದಾಗ ಸೊ ನನಗೆ ಇದರಲ್ಲೇ ಹೋಗೋಣ ಅನ್ನೋ ತೀರ್ಮಾನ ಆಯ್ತು. ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ ನಾನು. ಬಂದ ಮೇಲೆ ಬಹಳ ಕಷ್ಟ ಆಯ್ತು. ಯಾಕೆ ಅಂತಂದ್ರೆ ಹಣ ಬೇಕು, ಹಣ ಇಲ್ಲ. ಬಟ್ ಮೂಲ ಏನು ಗೊತ್ತಾ, ನನ್ನ ಫ್ಯಾಮಿಲಿ ಬಹಳ ಬಡ ಫ್ಯಾಮಿಲಿ. ನಮ್ಮ ತಂದೆ ಕೂಲಿ ಮಾಡಿದ್ರಷ್ಟೇ ಬದುಕಬೇಕು ಅಂತ ಪರಿಸ್ಥಿತಿ ಇತ್ತು. ಜಮೀನ್ದಾರಿಕೆ ಏನಿರ್ಲಿಲ್ಲ. ಯಾವುದೋ ಒಂದು 1 ಎಕರೆ ಅಷ್ಟೇ ತೋಟ ಏನೋ ಇತ್ತು ಅವ್ರಿಗೆ. ಅದರಲ್ಲೇ ನಮ್ಮನ್ನ ಜೀವನ ಮಾಡ್ಲಿಕ್ಕೆ ಎಲ್ಲ ಇದು ಮಾಡ್ತಿದ್ರು. ನಮಗೆ ಓದಿಸೋದೇ ಕಷ್ಟ ಇತ್ತು. ಆದ್ರೆ ಇದೆಲ್ಲ ಮಾಡೋದು ಹೇಗೆ? ಯಾಕಂದ್ರೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಬೇಕು. ರಾಜಕಾರಣಕ್ಕೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಯಾರು ಮಾಡಕ. ಸೆಟ್ಲ್ ಆಗಿ ನಾವು ಚೆನ್ನಾಗಿದ್ದೀವಿ ಅಂದಾಗ ರಾಜಕಾರಣಕ್ಕೆ ಬರ್ಬೇಕು. ಇಲ್ಲಿ ಬಂದು ಸೆಟ್ಲ್ ಆಗಕ್ಕಾಗಲ್ಲ. ಆದ್ರೆ ನಂದು ಸ್ವಲ್ಪ ವಿಚಿತ್ರವಾದ ಕೇಸು. ನಾವು ಏನ್ ಮಾಡಿದೆ ಅಂತ, ನನಗೆ ಸಪೋರ್ಟ್ ಇಲ್ಲದೆ ಇದ್ರು. ಒಂದ್ ಕಡೆ ವ್ಯಾಪಾರ ಮಾಡಬೇಕು. ನನ್ನ ಬಿಸ್ನೆಸ್ ಮೊದಲೆಲ್ಲನೂ ಗ್ರಾನೈಟ್ಸ್ ಅದು ಇದು ನಾನೇ ನೇರವಾಗಿಲ್ಲ, ಯಾರೋ ಮಾಡ್ತಾರಲ್ಲ ಅವ್ರ ಜೊತೆಯಲ್ಲಿ ಸೇರಿ ಮಾಡ್ಬೇಕು. ಹೀಗೆ ವ್ಯಾಪಾರನೂ ಮಾಡ್ಕೊಳ್ಬೇಕು, ನನ್ನ ಫ್ಯಾಮಿಲಿನೂ ನೋಡ್ಕೊಳ್ಬೇಕು, ಕೊನೆಗೆ ರಾಜಕೀಯನೂ ನೋಡ್ಬೇಕು, ಮತ್ತೆ ಎಲ್ಲೂ ಹೆಸರು ಕೆಡಿಸ್ಕೊಳ್ಬಾರ್ದು. ನೋಡಿ, ರಾಜಕೀಯದಲ್ಲಿ ಹೆಸರು ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಸಾಧನೆ ಅದು. ಹಂಗಾಗಿ ಎಲ್ಲೂ ನಮ್ಮನ್ನು ಬೆರಳು ತೋರಿಸ್ಬಾರ್ದಲ್ಲ. ಒಂದು ಸಮಯ ನಾವು ಇಷ್ಟೆಲ್ಲ 5 ವರ್ಷ 10 ವರ್ಷ 20 ವರ್ಷ ಕೆಲಸ ಮಾಡಿರ್ತೀವಿ. ಒಂದತ್ರ ನಮ್ಮ ಹೆಸರು ಕೆಡಿಸ್ಕೊಂಡ್ರೆ ಅಷ್ಟೆಲ್ಲ ಹೋಯ್ತದು. ನೀವು ಜೀವನ ಕಷ್ಟಗಳ ದಿನಗಳ ಹೇಳಿದ್ರಿ. ನಿಮ್ಮ ಕಾಲೇಜ್ ದಿನ ಆದ್ಮೇಲೆ ಬಡತನ ಇತ್ತು. ಈ ಬಡತನದ ಇದನ್ನ ಹೆಂಗೆ ನೀವು ಚಾಲೆಂಜ್ ಆಗಿ ಸ್ವೀಕರಿಸಿ ಈ ಒಂದು ಮೆಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಯ್ತು? ಅದೇ ನನಗೇನು ಅಂತಂದ್ರೆ ಒಂದು ಬಂಡ ಧೈರ್ಯ, ಏನಾಗಲ್ಲ ಯಾಕೆ ಆಗ್ಬಾರ್ದು ಅನ್ನೋದು. ಹಂಗಾಗಿ ಒಂದು ಕಡೆ ಸಮಾಜ ಕಟ್ಟೋ ಕೆಲಸನೂ ಮಾಡಿದೆ, ಒಂದು ಕಡೆ ರಾಜಕಾರಣ ಮಾಡುವಂತ ಕೆಲಸನೂ ಮಾಡಿದೆ, ಒಂದು ಕಡೆ ಸಂಸಾರದ ಸಮಸ್ಯೆಗಳನ್ನು ತಗೊಂಡೆ. ಹೀಗೆ ಎಲ್ಲವನ್ನು ಮಾಡಿ, ಆದ್ರೆ ನನಗೆ ಜೀವನದಲ್ಲಿ ನನಗೆ ಕೈ ಹಿಡಿದವರು ನನ್ನ ಸ್ನೇಹಿತರು. ಯಾಕೆಂತಂದ್ರೆ ನನಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಷ್ಟಾಗಿ ಇಲ್ದಿದ್ರಿಂದ ನನ್ನ ಸ್ನೇಹಿತರುಗಳು ಅನೇಕರು ನನಗೆ ಸಹಕಾರಿಯಾಗಿ ನಿಂತರು. ಆ ಒಂದು ಇದ್ರ ಮೇಲೆ ನಾನೇನ್ ಮಾಡಿದೆ, ಎಲ್ಲರ ಜೊತೆಯಲ್ಲಿ ಬೆರೆತು ನನ್ನ ಇದು ಮಾಡ್ತಿದ್ದೆ. ಅವ್ರಿಗೆ ಹೇಗ ಅನಿಸ್ತಿತ್ತು ಅಂತಂದ್ರೆ, ನಾರಾಯಣ ಸ್ವಾಮಿ ಈಗೆಲ್ಲಾನು ಮಾಡ್ತಾನೆ ಅಂತಂದ್ರೆ ನಮ್ಗೆ ಯಾಕೆ ಮಾಡಕ್ಕಾಗಲ್ಲ ಅನ್ನೋ ಭಾವನೆ ಬರ್ತಿತ್ತು ನನ್ನ ಸ್ನೇಹಿತರಿಗೆ.
ನೋಡಿ ಆತನಿಗೆ ಬಡತನ ಇದೆ, ಆದ್ರೂ ಸಕ್ಸಸ್ ಆಗುತ್ತಾನೆ ಏನೋ ಕೈ ಹಾಕಿದ್ರೆ. ಅಲ್ಲ ನಾವ್ ಯಾಕೆ ಹಾಗೆ ಮಾಡ್ಬಾರ್ದು ಅನ್ನೋ ರೀತಿಯಲ್ಲಿ, ಅದಕ್ಕೆ ಅವ್ರಿಗೇನು ನಾವಂತೂ ಆಗ್ತಿಲ್ಲ, ಹೋಗ್ಲಿ ನಮ್ಮ ಸ್ನೇಹಿತ ಚೆನ್ನಾಗಾಗ್ಲಿ ಅನ್ನೋ ಎನ್ಕರೇಜ್ಮೆಂಟ್ ನನ್ಗಿತ್ತು. ಹಂಗಾಗಿ ನಾನು ಇದರಲ್ಲಿ ಹಂತವಾಗಿ ಬಟ್ ಶ್ರಮ ಇಲ್ಲದೆ ನಾನು ಬರ್ಲಿಕ್ಕಾಗಿಲ್ಲ. ಬಟ್ ನನ್ನ ಶ್ರಮ ಬಹಳ ವ್ಯರ್ಥ ಆಗಿದ್ದು ಕಾಂಗ್ರೆಸ್ ಅಲ್ಲಿ. ಯಾಕೆಂತಂದ್ರೆ ಅಲ್ಲಿ ಪ್ರೋತ್ಸಾಹ ಬಹಳ ಕಡಿಮೆ ಇತ್ತು. ಯಾಕಂತಂದ್ರೆ ಇವತ್ತಿಗೂ ನೀವು ನೋಡ್ತಾ ಇದ್ದೀರಿ, ನಾವು ಗಾಡ್ ಫಾದರ್ ಅಂತ ಯಾರನ್ನೋ ಫಾಲೋ ಮಾಡ್ತೀವಿ, ಅವ್ರು ನಮ್ಗೆ ಗಾಡು ಇರಲ್ಲ, ಫಾದರು ಇರಲ್ಲ, ಸುಮ್ಮನೆ ನಾವ್ ಅಂದ್ಕೊಂಡಿರ್ತೀವಿ. ಅವ್ರಿಗೆ ಕೊನೆಯಲ್ಲೂ ಅವ್ರ ಮಕ್ಕಳೇ ಅವ್ರ ಮುಖ್ಯವೇ ಹೊರ್ತು ಬೇರೆಯವರು ಯಾರು ಅಲ್ಲ, ಅಥವಾ ಅವರ ಕುಟುಂಬವೇ ಅವ್ರಿಗೆ ಮುಖ್ಯ ಹೊರ್ತು ಅಲ್ಲ. ಬಟ್ ನೋಡಿ ಇಲ್ಲಿ ನಾನು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಗಾಡು ಇಲ್ಲ, ಫಾದರು ಇಲ್ಲ ನನಗೆ. ಆದ್ರೆ ನನ್ನ ಶ್ರಮ ಇತ್ತು, ಕಮಿಟ್ಮೆಂಟ್ ಇತ್ತು ನನಗೆ. ನಾನು ಶ್ರಮ ಯಾವಾಗ್ಲೂ ಕೂಡ ಕೆಲಸ ಕೊಟ್ಟಿದ್ರಲ್ಲಿ ನಾನು ಫೇಲ್ ಆಗಿಲ್ಲ, ಹಿಂದೆ ಹೋಗಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಆ ನಾಯಕತ್ವ ಇದ್ದಿದ್ರಿಂದ ಶ್ರಮನ ಗುರುತಿಸೋರು, ನಿಮ್ಮ ಕ್ಯಾರೆಕ್ಟರ್ನ ಗುರುತಿಸೋರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ರಿಂದ ನಾನು ಇಲ್ಲಿವರೆಗೆ ರೀಚ್ ಆಗ್ಲಿಕ್ಕಾಯ್ತು. ಆದ್ರೆ ನಾನು ಐ ಆಮ್ ಫೇಲ್ಡ್ ಇನ್ ಕಾಂಗ್ರೆಸ್. ಯಾಕೆಂದ್ರೆ ಅಲ್ಲಿ ಪ್ರೋತ್ಸಾಹ ಕೊಡೋರು ಇರ್ಲಿಲ್ಲ, ನಮ್ಮನ್ನ ಬಳಕೆ ಮಾಡೋರಿದ್ರೆ ಹೊರತು ನಮಗೆ ಯಾರು ಬಳಕೆಗೆ ಬರಲಿಲ್ಲ. ನೀವೀಗ ಬಿಸ್ನೆಸ್ ಮಾಡಿದ್ರಿ, ಯಾವ ರೀತಿ ಬಿಸ್ನೆಸ್ ಇತ್ತು ಸರ್? ನಾನು ಗ್ರಾನೈಟ್ಸ್ ಮಾಡ್ತಿದ್ದೆ ಬಿಗಿನಿಂಗ್ ಅಲ್ಲಿ, ಅದಾದ್ಮೇಲೆ ರಿಯಲ್ ಎಸ್ಟೇಟು ಮಾಡ್ತಿದ್ದೆ. ಸೊ ಗ್ರಾನೈಟ್ ಮಾಡುವಾಗ ನಮ್ದು ಅದೊಂದು ಗ್ರಾನೈಟ್ ಬಿಸ್ನೆಸ್ ಮಾಡೋದಂತಂದ್ರೆ ಒಳ್ಳೆ ದೊಡ್ಡ ಬಿಸ್ನೆಸ್ ಆ ಕಾಲದಲ್ಲಿ. ಈಗ ಅದು ಬೇರೆ ಬೇರೆ ತರ ಆಗಿದೆ. ಸೊ 80ರಿಂದ ನನಗೆ ಉದಯ್ ಕುಮಾರ್ ಅಂತೇಳಿ ನನ್ನ ಒಬ್ಬ ಸ್ನೇಹಿತರಿದ್ರು. ಸೊ ಅವರು ಈ ಒಂದು ಇಂಡಸ್ಟ್ರಿ ಕೂಡ ಇಟ್ಕೊಂಡಿದ್ರು ಅವರು. ಅದಾದ್ಮೇಲೆ ಉದಯ್ ಕುಮಾರ್ ಪೆಣತ್ತೂರ್ ಅಂತ, ಅದಾದ್ಮೇಲೆ ಅವ್ರ ಜೊತೆಯಲ್ಲಿ ಹಲವು ಕಾಲ ಇದ್ದೆ. ಆಮೇಲೆ ಅವ್ರ ತಮ್ಮ ಒಬ್ಬರಿದ್ರು ರಘು ಅಂತ. ಸೊ ಅವರು ಕೂಡ ಹೀಗೆ ನಮಗೆ ನಾರಾಯಣ ಸ್ವಾಮಿ ಬಹಳ ನಿಷ್ಠಾವಂತ ಇದ್ದಾನೆ, ಒಳ್ಳೆ ಕೆಲಸಕಾರ ಇದ್ದಾನೆ, ಇಂಥವ್ರನ್ನ ಸಪೋರ್ಟ್ ಮಾಡಬೇಕು ಈ ತರ. ಯಾಕಂದ್ರೆ 80ನೇ ಇಸ್ವಿಯಲ್ಲಿ ಗ್ರಾನೈಟ್ ಇಂಟ್ರೊಡ್ಯೂಸ್ ಆದಂತ ಟೈಮ್ ಅದು. ಅದರಿಂದಾಗಿನೇ ನನಗೆ ಮಾಡೋರಿದಾರಲ್ಲ ಅವ್ರ ಜೊತೆಯಲ್ಲಿ ಒಂದಷ್ಟು ಪ್ರೋತ್ಸಾಹ ಸಿಕ್ತು. ಪ್ರೋತ್ಸಾಹ ಸಿಕ್ಕಿದಾಗ ಅವ್ರ ಜೊತೆಗಳಲ್ಲಿ ಸೇರ್ಕೊಂಡು ನಾನೊಂದಷ್ಟು ಸಂಪಾದನೆ ಮಾಡ್ಕೊಂಡೆ. ಅದಾದ್ಮೇಲೆ ನಾನೇ ನನ್ನ ಮನೆ ಕಟ್ಕೊಂಡೆ. ಸೊ ಇದು ಒಂದಷ್ಟು ಅಗ್ರಿಕಲ್ಚರ್ ಜಮೀನ್ ತಗೊಂಡೆ. ಸೊ ಅದನ್ನು ಮಾಡ್ತಿದ್ದೆ. ಹೀಗೆ ಒಂದೊಂದು ಜೋಡಿಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ. ಇವೆಲ್ಲಾನು ನನಗೆ ಸುಲಭ ಆದಾಗ ನನಗೆ ರಾಜಕೀಯ ಮಾಡ್ಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದಾಗ ನಾನು ರಾಜಕೀಯದಲ್ಲೂ ಕೂಡ ಮುಂದುವರೆದು ಬಂದೆ. ಸರಿ, 80ರಲ್ಲಿ ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಏನಿತ್ತು ಸರ್ ನಿಮಗೆ? ಇಲ್ಲ, ಆವಾಗ ಹೊಸದು ಬಿಸ್ನೆಸ್ ಅದು. ನಾವೇನು ಇದು ಪಾಲಿಶ್, ಕಟ್ಟಿಂಗ್ ಅಂಡ್ ಪಾಲಿಶಿಂಗು ಅದೆಲ್ಲ ನಾವು ಮಾಡ್ತಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಹೊರಗಡೆವರೆಗೆ ಮೈನ್ಸ್ ಅಂಡ್ ಜಿಯಾಲಜಿ ಇದರಲ್ಲಿ ಒಂದಷ್ಟು ತಗೊಳ್ಳೋದು, ಅಥವಾ ಪ್ರೈವೇಟ್ ಲ್ಯಾಂಡ್ ಅವ್ರ ಹತ್ರ ತಗೊಳ್ಳೋದು. ಇದನ್ನ ಈ ಹೊರಗಡೆಯಿಂದ ಬರ್ತಾರೆ, ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಇರಲ್ಲ. ಅವ್ರಿಗೂ ಯಾವುದೋ ಒಂದು ಸಂಸ್ಥೆಗೆ ಅವ್ರ ಕನೆಕ್ಟಿವಿಟಿ ಇರ್ತದೆ. ನಾವು ಮೆಟೀರಿಯಲ್ ಅವ್ರಿಗೆ ಕೊಡೋದು, ಅವ್ರಿಗೆ ಸಪ್ಲೈ ಮಾಡೋದು, ಇವ್ರು ನಮ್ಗೆ ಎಷ್ಟು ಕೊಡ್ತಾರೋ ಅಷ್ಟೇನೆ. ಹೀಗೆ ಎಷ್ಟು ಬಂದ್ರೆ ಅಷ್ಟು ಸಾಕು, ಜೀವನ ಆಗ್ಬೇಕಲ್ಲ. ಎಷ್ಟು ವರ್ಷ ಬಿಸ್ನೆಸ್ ಮಾಡಿದ್ರಿ ಸರ್? ಸುಮಾರು ಒಂದು 15 ವರ್ಷ ಮಾಡಿದೆ. 15-20 ವರ್ಷ ಮಾಡಿದೆ. ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಬೂಮ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ರಿಯಲ್ ಎಸ್ಟೇಟ್ ನಲ್ಲಿ ಸ್ವಲ್ಪ ಇದು ಮಾಡಿದ್ವಿ. ಹಂಗೆ ನನ್ನದೇ, ಅದೇನು ನಾವು ಕೋಟಿ ಸಂಪಾದನೆ ಮಾಡಿದ್ದಿಲ್ಲ, ಜೀವನೋಪಾಯ ಆಗ್ತಾ ಇತ್ತು. ಹಾಗೇ ಮಾಡ್ಕೊಂಡು ಬಂದ್ವಿ. ಸರ್, ಈ ಜೀವನದ ನಡುವೆ ನೀವು ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ರಿ, ಕಾಂಗ್ರೆಸ್ ಅಲ್ಲಿ ಇದ್ರಿ. ಸರಿ, ಕಾಂಗ್ರೆಸ್ ಅಲ್ಲಿ ಏನಾಯ್ತು ಸರ್? ನೀವು ಬಿಡುವಂತದ್ದು ಏನಾಯ್ತು? 4 ದಶಕಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ರಿ. ನೀವು ಖರ್ಗೆ ಅವ್ರ ಜೊತೆ ತುಂಬಾ ಆತ್ಮೀಯವಾದಂತ ಒಂದು ಸಂಬಂಧ ಇತ್ತು. ಬಂಗಾರಪ್ಪ ಅವರು ನನ್ಗೆ ರಾಜಕೀಯ ಗುರುಗಳು. ಅವರು ಕಾಂಗ್ರೆಸ್ ಬಿಟ್ರು, ಅವಾಗ ನಾನು ಬಿಡ್ಬೇಕಾಯ್ತು. ಕಾಂಗ್ರೆಸ್ ಬಿಟ್ಟು KCP ಮಾಡಿದ್ವಿ. ಯಾವ ವರ್ಷ ಸರ್ ಅದು? ಅದು 92. ಅವರು ಮುಖ್ಯಮಂತ್ರಿಯಾಗಿ 92-93 ಹೇಳಿದ್ರು. ಹೌದು. ಅದು ಆವಾಗ ಈ KCP ಅಂತ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ಕಟ್ಟಿದ್ರು. ಆವಾಗ ನಾನು ಅವ್ರ ಜೊತೆಲಿ ಬಂದು ನಾನು ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಚುನಾವಣೆಗೆ ಇದೆಲ್ಲ ಆಯ್ತು, ಸೋತರು. ಅದರಿಂದಾಗಿ ಮುಂದುವರಿಯಕ್ಕೆ ಆಗಿಲ್ಲ. ತಿರುಗಿ ಕಾಂಗ್ರೆಸ್ಗೆ ಬಂದ್ವಿ. ಅದೆಲ್ಲವೂ ಅವ್ರ ಜೊತೆಲೇ ಬಂದಿದ್ದರಿಂದ ನಮಗೆ ಕಷ್ಟ ಗೊತ್ತಾಗ್ಲಿಲ್ಲ. ಯಾಕೆಂತಂದ್ರೆ
ನಾವು ಒಂಟಿಯಾಗಿ ರಾಜಕಾರಣ ಮಾಡಲಿಲ್ಲ. ಆಗ ಅವರ ಹಿಂಬಾಲಕರಾಗಿ ಮಾಡಿದ್ರಿಂದ ಅವ್ರು ನಮ್ಮನ್ನು ಬಿಟ್ಕೊಡ್ತಾ ಇರಲಿಲ್ಲ. ಅದರಲ್ಲೂ ಜಾತಿ ಕೇಳದೆ ಅಥವಾ ತಳಜಾತಿ ಅಂತಂದ್ರೆ ಅವರನ್ನ ಕರ್ಕೊಂಡು ಪಕ್ಕದಲ್ಲಿ ಕುಳಿಸ್ಕೊಂಡು ಅವ್ರು ಪ್ರೋತ್ಸಾಹ ಮಾಡ್ತಿದ್ದ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಂಗಾರಪ್ಪ. ಹಂಗಾಗಿ ನಮಗೆ ಒಳ್ಳೆ ಸ್ಕೋಪ್ ಸಿಕ್ತು. ಆಮೇಲೆ ಕಾಂಗ್ರೆಸ್ಗೆ ಮತ್ತೆ ವಾಪಸ್ ಬಂದ್ವಿ. ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳಿಗೆ ಅದೆಲ್ಲ ಹೋದ್ರು. ಅವರ ಕೊನೆಯ ದಿನಗಳು ಸ್ವಲ್ಪ ರಾಜಕೀಯವಾಗಿ ಸರಿ ಇರಲಿಲ್ಲ. ಅದರಿಂದಾಗಿ ನಾವು ಎಲ್ಲಂದ್ರಲ್ಲಿ ಹೋಗಿದ್ರೆ ನಮ್ಮ ಭವಿಷ್ಯ ಹಾಳಾಗ್ತದೆ ಅಂತೇಳಿ ನಾನು ಕಾಂಗ್ರೆಸ್ ಅಲ್ಲೇ ಉಳಿದ್ಬಿಟ್ಟೆ. ಆ ಟೈಮ್ನಲ್ಲಿ ನಾನು ಆರಿಸ್ಕೊಂಡಿದ್ದು ಮಾನ್ಯ ಖರ್ಗೆಜಿಯವ್ರನ್ನ. ಖರ್ಗೆಜಿಯವರು ಕೆಟ್ಟವ್ರು ಅಂತ ನಾನು ಹೇಳಲ್ಲ, ಆದ್ರೆ ನನ್ನಂತ ಒಬ್ಬರನ್ನ ಬೆಳೆಸಬೇಕಾಗಿತ್ತು. ಅದರ ಬಗ್ಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ. ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಪ್ರೀತಿ ವಿಶ್ವಾಸಕ್ಕಿದ್ವಿ. ನಾನು ಮಕ್ಕಳಿಗಿಂತ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾರೆ ಅನ್ನೋ ಭಾವನೆ ಇತ್ತು. ನನ್ನ ಕಣ್ಣು ಮುಂದೆ ಅವರ ಮಗ ಪ್ರಿಯಾಂಕ್ ಅವರು ರಾಜಕಾರಣಕ್ಕೆ ಬಂದಾಗ ಅವ್ರ ಮೇಲೆ ಇದ್ದಷ್ಟು ನನ್ನ ಮೇಲೆ ಇರಕ್ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ನಾನೇನು ಅವ್ರ ಮಗ ಅಲ್ಲ. ತನ್ನ ಮಕ್ಕಳ ಮೇಲೆ ತನಗೆ ಪ್ರೀತಿ ಹೆಚ್ಚಿರುತ್ತೆ. ನಾನು ಅದನ್ನ ಇರಬಾರ್ದು ಅಂತನೂ ನಾನು ಹೇಳೋದಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟ ಮಹತ್ವ, ಅದ್ರಲ್ಲಿ ನನಗೆ 10% ಏನಾದ್ರೂ ಅವ್ರ ಮಹತ್ವ ನನಗ್ ಕೊಟ್ಟಿದ್ರೆ ಇವತ್ತು ನಾನು ಅವ್ರಿಗಿಂತ ಚೆನ್ನಾಗಿರ್ತಿದ್ದೆ, ಅವ್ರಿಗಿಂತ ಸೀನಿಯರ್ ಇದ್ದೆ ನಾನು. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದ ಆ ವರ್ಷಗಳಲ್ಲೇ ಅವರು ಹುಟ್ಟಿರೋದು. ಅಂದ್ರೆ ಅಷ್ಟು ನನಗೆ ಇದ್ದಿದ್ರು ಕೂಡ ಸೀನಿಯಾರಿಟಿ ನನಗೆ ಅವಕಾಶಗಳು ಸಿಗ್ಲಿಲ್ಲ. ಅದರಿಂದಾಗಿ ನಾನು ಅವ್ರನ್ನ ಬ್ಲೇಮ್ ಮಾಡೋದೇನಿಲ್ಲ. ಯಾಕೆಂದ್ರೆ ನನ್ನ ತೆವಲಿಗೆ ನಾನು ರಾಜಕಾರಣ ಮಾಡಿದ್ದೀನಿ, ಅವ್ರ ಜೊತೆಲಿ ಹೋಗಿದ್ದೀನಿ ಅಷ್ಟೇ. ಯಾವುದೇ ರಾಜಕಾರಣಿ ಬಂದಾಗ ಇವನಿಂದ ನನಗೇನು ಉಪಯೋಗ ಆಗಬಹುದು ಅಂತ ಅವ್ರು ಬಯಸಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವರಿಂದ ನನಗೇನು ಸಿಗುತ್ತೆ ಅಂತ ನಾನು ಬಯಸಿರ್ತೀನಿ. ಬಟ್ ಅವೆರಡು ಒಂದೇ ಆಗ್ಬೇಕಲ್ಲ. ಪಾಪ ಈ ವ್ಯಕ್ತಿ ಬಂದವನೇ ನನ್ನ ಹತ್ರ, ಏನಾದ್ರೂ ರಾಜಕೀಯದಲ್ಲಿ ಬೆಳಿಬೇಕು ಅಂತಿದ್ದಾನೆ, ಏನಾದ್ರೂ ಆತನಿಗೆ ಸಹಾಯ ಮಾಡೋಣ ಅಂತ ಅವ್ರಿಗೆ ಆ ರೀತಿ ಮನಸ್ಸು ಬಂದ್ಬಿಟ್ಟಿದ್ರೆ ನಾವೆಲ್ಲೋ ಹೋಗ್ಬಿಡ್ಬೋದಾಗಿತ್ತು. ಬಟ್ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ತಪ್ಪು ನಂದು ಅಲ್ಲ, ಅವ್ರದ್ದು ಅಲ್ಲ. ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆಗಿದ್ರಿ, ಬಿಜೆಪಿ ವಿರೋಧ ಮಾಡ್ತಾ ಇದ್ರಿ ಒಂದು ಸುದೀರ್ಘ ಅಂದ್ರೆ 1999 ಕೃಷ್ಣ ಅವ್ರ ಗವರ್ಮೆಂಟ್ ಬಂತು. ಅವಾಗಿಂದಾನೇ ಕಾಂಗ್ರೆಸ್ ಜೊತೆ ಇದ್ ಮಾಡ್ತಾ ಇದ್ರಿ. ಯಾಕೆ ಅಚಾನಕ್ ಆಗಿ ಕಾಂಗ್ರೆಸ್ ಬಿಟ್ಟು? 18ರಲ್ಲಿ ಬಿಟ್ಟೆ ನಾನು. ನನಗೆ 7 ಸಾರಿ ಟಿಕೆಟ್ ಮಿಸ್ ಆಯ್ತು. ಖರ್ಗೆ ಅವರ ಅಧ್ಯಕ್ಷರು ಟಿಕೆಟ್ ಮಿಸ್ ಆಗಿದೆ, ಪರಮೇಶ್ವರ್ ಅಧ್ಯಕ್ಷರು ಮಿಸ್ ಆಗಿದೆ. ನಮ್ಮವರೇ ಅಧ್ಯಕ್ಷರುಗಳಿದ್ದಾಗಲೇ ನನಗೆ ಟಿಕೆಟ್ ಕೊಡಲ್ಲ ಇವರು. ಮತ್ತೆ ಇನ್ನೆಂಗ್ ಸಿಗುತ್ತೆ ನನಗೆ ಮುಂದೆ? ನನ್ನ ಭವಿಷ್ಯ ಏನಿದೆ? ಈ ಸಾರಿ ನೋಡಿ ಕೊಟ್ಟು ಒಂದು 2 ವರ್ಷಕ್ಕೆ ನಾನು ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ. 11 ತಿಂಗಳಿಗೆ ರೈಲ್ವೆ ಪ್ಯಾಸೆಂಜರ್ ಅಮೆನಿಟೀಸ್ ಕಮಿಟಿ ಚೇರ್ಮನ್ ಆಗಿದೆ. ಬಟ್ ಅವ್ಯಾವ ಲೆಕ್ಕಕ್ಕೆ ಅಲ್ಲ ಅವು. ರಾಜಕಾರಣದಲ್ಲಿ ವಿಧಾನಸೌಧದ ಮೆಟ್ಲು ಹತ್ತಬೇಕೋ, ನಾವೇನೋ ಹೊಟ್ಟೆ ಪಾಡಗ ಅಲ್ಲ ರಾಜಕಾರಣ ಮಾಡ್ಬೇಕಾಗಿರೋದು. ನಾವು ಸಮಾಜದಲ್ಲಿ ಒಳಿತಿಗಾಗಿ, ಸಮಾಜದಲ್ಲಿ ಈ ಯಾರು ವಂಚಿತರಾಗಿದ್ದಾರೆ ಅವ್ರಿಗಾಗಿ ನಾವು ರಾಜಕಾರಣ ಮಾಡ್ಬೇಕು. ಮತ್ತೆ ನೀವು ಚೇರ್ಮನ್ ಮಾಡಿದ್ರೆ ನನ್ನ ಹೊಟ್ಟೆ ಪಾಡಗಾಗಿ ಅಲ್ಲ ಆದಂಗಾಗುತ್ತಲ್ಲ ಅಂತ. ಅದು ನನಗೆ ಬೇಕಾಗಿರ್ಲಿಲ್ಲ. ಆದ್ರೆ ಒಂದು MLCನೋ MLAನೋ ಏನೋ ಒಂದು ಆದಾಗ ನಾವು ನಮಗೊಂದು ವೇದಿಕೆ ಸಿಗುತ್ತೆ. ಅದರ ಮೂಲಕ ನನ್ನಲ್ಲಿರ್ತಕ್ಕಂಥ ಗುಣಗಳು ಜನರಿಗೆ ಅರ್ಥ ಆಗುತ್ತೆ. ನನ್ನ ಸೇವೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರಿಗೆ ಸಿಗಬಹುದು. ಇದನ್ನ ಮಾಡಬೇಕು ಅಂತ ನಾ ಬರೋದು. ಆ ಕಾರಣದಿಂದ ನನ್ನನ್ನು ಆ ರೀತಿ ಯಾರು ಚಿಂತೆ ಮಾಡಲೇ ಇಲ್ಲ. ಕಷ್ಟ ಏನಿದೆ ನೋಡಿ, ಯಾವ್ದೋ ರಾಜಕಾರಣಿಗಳು, ನಾನು ಇವತ್ತು ಹೇಳ್ತೇನೆ, ಜಾತಿ ನಾಯಕರನ್ನ ನಂಬಿ ಆ ಜಾತಿ ನಾಯಕರು ಬೆಳೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಾನು ದಲಿತರಿಗೆ ಹೇಳ್ತೇನೆ, ನಿಮ್ಮ ಮೂಲಕ ಹೇಳ್ತೇನೆ, ದಲಿತ ಸಮುದಾಯದ ಯಾರೇ ನನ್ನ ಅಣ್ಣ ತಮ್ಮಂದಿರು ಇರ್ತಕ್ಕಂಥವ್ರು, ದಲಿತ ನಾಯಕರನ್ನ ಹಿಂಬಾಲಿಸಿ ಹಾಳಾಗಬೇಡಿ. ನೀವು ಆ ವಿಷಯ ನನ್ನನ್ನು ನೀವು ಬೇಕಾದ್ರೆ ಹಾಗೆ ತಗೊಳ್ಳಿ. ಯಾಕೆಂದ್ರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳುವಾಗ ಆದ್ರೆ ನನಗೆ ಪ್ರಜ್ಞೆ ಇರಬೇಕು. ಬೇರೆಯವರಿಗಿಂತ ನನ್ನ ಜನ ನನ್ನ ಹತ್ರಕ್ಕೆ ಬಂದೇ ಬರ್ತಾರೆ. ಯಾಕೆಂದ್ರೆ ಬೇರೆಯವರು ಅವ್ರಿಗೆ ಕೋಪರೇಟ್ ಮಾಡದೇ ಇರಬಹುದು. ಆ ಕಾರಣಕ್ಕೆ ನನ್ನ ಹತ್ರ ಬರ್ತಾರೆ. ನಾನು ಅವನಿಗೆ ಒಂದಷ್ಟು ಸಹಾಯ ಮಾಡ್ಬೇಕು ಅಂತ ನನಗೆ ಬರ್ಬೇಕು. ಅದು ನನಗೆ ಬಂದ್ರೆ ಅವನಿಗೆ ಒಳ್ಳೇದಾಗತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅನೇಕರು, ನೀವು ಬೇಕಾದ್ರೆ ಕಾಂಗ್ರೆಸ್ ಅಲ್ಲಿರೋ ಲೀಡರ್ಗಳು ನೋಡ್ರಿ, ನೀವು ಯಾರು ದಲಿತರು ಅವ್ರ ಹಿಂದೆ ಇಲ್ಲ, ಲೀಡರ್ಗಳಿಲ್ಲ. ಇವ್ರು ಹೋಗಿ ಅವ್ರ ಹಿಂದೆ ಬಿದ್ದಿರ್ತಾರೆ, ಏನೋ ಮಾಡ್ತಾರೆ, ನಮ್ಗೆ ಏನೋ ಸಹಾಯ ಮಾಡ್ತಾರೆ ಅಂತ ಕಾಯ್ತಿರ್ತಾರೆ.
ನಮ್ಮನ್ನು ಬೆಳೆಸ್ತಾರೆ ಅಂತ. ಆದ್ರೆ ದಲಿತ ಲೀಡರ್ಗಳು ದಲಿತರನ್ನ ತಮ್ಮ ಹಿಂದೆ ಇಟ್ಕೊಳ್ಳೋದೇ ಇಲ್ಲ. ಅವ್ರ ಪಿ ಎಗಳು ನೋಡಿ, ಅವ್ರ ಪಿ ಎಸ್ ಗಳು ನೋಡಿ, ಅವ್ರ ಹಿಂದೆ ನೋಡಿ, ಅವ್ರಿಗೆ ಸಪೋರ್ಟರ್ಗಳು ನೋಡಿ, ಎಲ್ಲ ಬೇರೆಯವರೇ ಇರ್ತಾರೆ. ನಾವ್ ಇದನ್ನ ತಪ್ಪು ತಿಳ್ಕೊಂಡು ನಮ್ಮವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರ ಅಂತ ನಾವು ಹೋಗಿದ್ದು. 20 ವರ್ಷ 25 ವರ್ಷ ಒಬ್ಬೊಬ್ರ ಹಿಂದೆ ಸೇವೆ ಮಾಡಿ ಕೊನೆಯಲ್ಲಿ ಎಲ್ಲೂ ಇಲ್ಲದೆ ಹೊರಗೆ ಬರ್ಬೇಕಾಯ್ತು. ಅದಕ್ಕೆ ನಾನು ನಿಮ್ಮ ಮೂಲಕ ದಲಿತ ಬಂಧುಗಳಿಗೆ ಹೇಳುತ್ತೇನೆ, ನೀವು ಒಬ್ಬರನ್ನ ನಂಬಿಕೊಂಡು ರಾಜಕಾರಣನೂ ಮಾಡಬೇಡಿ. ನೀವು ಸೆಟ್ಲ್ ಆಗಿ ನೀವು ಚೆನ್ನಾಗಿ ರಾಜಕಾರಣಕ್ಕೆ ಬನ್ನಿ. ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತಂದ್ರೆ ಎಷ್ಟೋ ಜನ ಸಕ್ಸಸ್ ಆಗ್ತೀರಿ, ಎಷ್ಟೋ ಜನ ಫೇಲ್ ಆಗ್ತೀವಿ, ಅದು ಬೇರೆ ವಿಷಯ. ಆದ್ರೆ ನಾನು ನನ್ನ ಜಾತಿಯವರನ್ನ ನಂಬಿದ್ದೇನೆ, ಇವರು ನನಗೆ ನಿಜವಾಗ್ಲೂ ಭವಿಷ್ಯ ಕೊಡ್ತಾರಂತ ಮಾತ್ರ ನಂಬ್ಕೊಂಬೇಡಿ. ಯಾಕಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೇನೆ. ನಾನು ಕಾಂಗ್ರೆಸ್ ಅಲ್ಲೇ ಇದ್ದು ಬೇರೆ ಯಾರನ್ನಾದ್ರೂ ಲೀಡರ್ನ ನಾನು ಫಾಲೋ ಮಾಡಿದ್ದಿದ್ರೆ ನನ್ನ ಇದ್ದಿದ್ದ ಶಕ್ತಿ ಸಮಾಜದಲ್ಲಿ ಸಾಮಾಜಿಕವಾಗಿ ನನಗಿದ್ದ ಶಕ್ತಿ, ನನ್ನ ಬುದ್ಧಿವಂತಿಕೆ, ನನ್ನ ಶ್ರಮ ಬೇರೆವರ್ಗ ನಾನು ದಾರೆ ಎರೆದಿದ್ರೆ ಬಹುಶಃ ನನ್ನನ್ನ ಬಹಳ ಮೇಲ್ಮಟ್ಟಕ್ಕೆ ತಗೊಂಡೋಗಿರೋದು. ಆ ರೀತಿ ಯಾವುದೇ ಆ ಜನಾಂಗಗಳಲ್ಲಿ ಏನ್ ತೀರ್ಮಾನ ಮಾಡ್ತಾರೆ, ಓ ಇವನು ಇಷ್ಟೊಂದು ಇದ್ದಿದ್ದಾನೆ, ನಾನೇನಾದ್ರೂ ಇವನ್ಗೆ ಅವಕಾಶ ಕೊಟ್ಬಿಟ್ರೆ ಅರೆ ನಮಗೆ ಹಿಂಗ ಆಗ್ಬಹುದು, ಅಥವಾ ನಮ್ಮ ಇಂದಿನ ಪೀಳಿಗೆಗೆ ಏನಾದ್ರೂ, ನಮ್ಮ ಫ್ಯಾಮಿಲಿ ಪೀಳಿಗೆಗೆ ಏನಾದ್ರೂ ಇದರಿಂದ ತೊಂದರೆ ಆಗ್ಬೋದು, ಈ ರೀತಿ ಕೂಡ ಚಿಂತೆ ಮಾಡ್ತಾರೆ. ಅದು ಮಾಡಿದ್ದಕ್ಕೆ ನಾನು ಇವತ್ತು ಹೊರಗೆ ಬರ್ಬೇಕಾಯ್ತು ಕಾಂಗ್ರೆಸ್. ಸರ್, ನೀವು ಹೇಳಿದ್ರಿ ಖರ್ಗೆ ಅವರಿಗೆ ನಿಮ್ಗಿಂತ ಜಾಸ್ತಿ ಅವರ ಫ್ಯಾಮಿಲಿ ಮೇಲೆನೆ ಪ್ರೀತಿ ಜಾಸ್ತಿ ಆಯ್ತು. ಕಾರ್ಯಕರ್ತರ ಕಡೆಗಣನೆ ಮಾಡಿದ್ರ ಖರ್ಗೆ ಅವರು, ಅಥವಾ ಆ ರೀತಿಯ ಇನ್ಸಿಡೆಂಟ್ ನಿಮ್ಗೆ ಏನಾದ್ರೂ ಹರ್ಟ್ ಆಯ್ತಾ? ಬಹಳ ಆಯ್ತು, ಬೇಡ. ನೋಡಿ, ನಾನು ಅವ್ರಿಗಾಗಿ ಹೋರಾಟ ಮಾಡ್ತಿದ್ದೆ, ನನಗಾಗಿ ಹೋರಾಟ ಮಾಡ್ತಿರ್ಲಿಲ್ಲ. ನಮ್ಮ ಜಾತಿಯಲ್ಲಿ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು, ಪರಿಶಿಷ್ಟ ಜಾತಿಗಳಲ್ಲಿ. ಖರ್ಗೆ ಅವರು ಸೀನಿಯರ್ ಇದ್ದಾರೆ, ಖರ್ಗೆ ಅವರಾದ್ರೂ ಆಗ್ಲಿ, ಪರಮೇಶ್ವರ ಆದ್ರೂ ಆಗ್ಲಿ, KH ಮುನಿಯಪ್ಪ ಆದ್ರೂ ಆಗ್ಲಿ, ಇದು ನನ್ನ ಮಾನಸಿಕತೆ ಇದ್ದಿದ್ದು. ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೀನಿಯರ್ ಯಾರು? ಖರ್ಗೆ. ಇವ್ರು ಆಗ್ಬೇಕು ಅಂತ ಹೇಳಿ ನನ್ನ ಹೋರಾಟ ಶುರುವಾಯ್ತು. ಎಲ್ಲರೂ ನನಗೆ ವಿರೋಧಿಗಳಾದ್ರು, ಬೇರೆಯವರು. ಇವರೇನ್ ನಮಗೆ ಇವರು ವಿರೋಧಿಗಳಲ್ವ ಆಗ್ಲಿಲ್ವಾ? ಒಂದು ರೀತಿ ಇವರು ವಿರೋಧ ಆದ್ರು. ಯಾವ ರೀತಿ ಅಂತ ಹೇಳಿ, ಇವರು ನನ್ನ ಪರವಾಗಿ ಆಗ್ಬೇಕಾಗಿತ್ತು, ಅದ್ರ ಬದಲು ಇವರು ವಿರೋಧಿಗಳು. ಹೇಗಾಯ್ತಾರೆ, ರಾಹುಲ್ ಗಾಂಧಿ ಅವರು ಬಂದು ಮೆಮೊರಂಡಮ್ ಕೊಟ್ಬಿಟ್ಟೆ, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ದೊಡ್ಡ ರಂಪ ಆಗೋಯ್ತು. ಖರ್ಗೆ ಅವರು ಅಲ್ಲೇ ನಿಂತಿದ್ದೀನಿ ನಾನು, 4-5 ದಿನ ಆಯ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ರಂಪ ಆಯ್ತು. ವೀಕ್ಷಕರಿಗೆ ವಾಪಸ್ ಇದನ್ನ ಯಾವ ಇಯರ್ ಆಗಿದ್ದು ಅಂತ, ಬಹುಶಃ ಇದು 15ರಲ್ಲಿ 2015 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 2.5 ವರ್ಷ ಆಗಿತ್ತು ಅವ್ರು. ಹೌದು. 14ಕ್ಕೆ ಬಂದ್ರು, 13ಕ್ಕೆ ಬಂದಿದ್ದು, 14, 15ರಲ್ಲಿ ಇದಾಯ್ತು. 2.5 ವರ್ಷ ಕಂಪ್ಲೀಟ್ ಆಗಿತ್ತು. ಆವಾಗ ನಾನು ಮೆಮೊರಂಡಮ್ ಕೊಟ್ಬಿಟ್ಟೆ ರಾಹುಲ್ ಗಾಂಧಿ ಅವ್ರಿಗೆ. ದೊಡ್ಡ ರಂಪ ಆಗೋಗ್ಬಿಡ್ತು, ಇವ್ರನ್ನ ಆಗ್ಬೇಕು ಅಂತ. ಇಮ್ಮಿಡಿಯೇಟ್ಲಿ 4 ದಿವಸ ಸುಮ್ಮನಿದ್ರು. ನಾನು ಅಲ್ಲೇ ನಿಂತಿದ್ದೀನಿ ನೋಡಿ. ನಮ್ಮ ಹತ್ರ ಅಡ್ವಾಂಟೇಜ್ ತಗೊಳಕ್ ಯಾರೋ ನಮ್ಮ ಜೊತೆಲಿ ಓಡಾಡೋರು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟವ್ರೆ. ನನಗೆ ಆ ತರ ಇಲ್ಲ. ನಾನು ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನೇ ಬೇಡ ಅಂದ್ಬಿಟ್ಟು. ಇನ್ನು ನನಗೆ ಭವಿಷ್ಯ ಇದೆಯಾ ಕಾಂಗ್ರೆಸ್ ಅಲ್ಲಿ? 15ರಲ್ಲಿ ಇವ್ರು ಮಾಡಿದ್ರು. ಆವತ್ತೇ ತೀರ್ಮಾನ ಮಾಡ್ಕೊಂಡೆ ನಾನು, ಕಾಂಗ್ರೆಸ್ ಅಲ್ಲಿ ಇನ್ನು ನನಗೆ ಭವಿಷ್ಯ ಇಲ್ಲ. ಯಾಕೆ? ನಾನು ಯಾವ ವ್ಯಕ್ತಿಯನ್ನ ಫಾಲೋ ಮಾಡಿದ್ದೇನೋ ಅವರು ಈ ರೀತಿ ಅಂದ್ಮೇಲೆ ಇನ್ನು ನಾನು ತಿರಸ್ಕಾರಕ್ಕೆ ಒಳಗಾಗೋದು ಸತ್ಯ. ತೀರ್ಮಾನ ಆಗೋಯ್ತು. ಕಾಯ್ತಾ ಇದ್ದೆ. ಇಮಿಡಿಯೇಟ್ಲಿ ತೀರ್ಮಾನ ಮಾಡಿ ಆಗೋಷ್ಟೊತ್ತಿಗೆ ಒಂದು ಶ್ರೀನಿವಾಸ್ ಪ್ರಸಾದ್ ಅಂತೇಳಿ ರೆವಿನ್ಯೂ ಮಂತ್ರಿಗಳು, ಅವರನ್ನ ಅಂಬರೀಷ್ ಅವರನ್ನ ಮತ್ತೆ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರನ್ನ ಕೈ ಬಿಟ್ರು ಮಂತ್ರಿ ಇದರಿಂದ. ಯಾರಿಗೆ ದಲಿತರಲ್ಲಿ ಅವ್ರನ್ನ ಬಿಟ್ರಲ್ಲ, ಯಾರಿಗೆ ಅಕಾಮಡೇಟ್ ಮಾಡಿದ್ದು? ಪ್ರಿಯಾಂಕಾ ಖರ್ಗೆಗೆ. ಶ್ರೀನಿವಾಸ್ ಪ್ರಸಾದ್ ಅವ್ರು MLA ಆಗಿ 2 ವರ್ಷ ಆಗಿರೋದು. ಅವಾಗ 2.5 ವರ್ಷ. ಅವರ ಸರ್ವಿಸ್ ಏನು,
ಎಷ್ಟು ವರ್ಷಗಳ ಕಾಲ MP ಆಗಿ, ಕೇಂದ್ರದಲ್ಲಿ ಮಂತ್ರಿ ಆಗಿ, ಇಲ್ಲಿ MLA ಆಗಿ ಅವ್ರು ಮಾಡ್ತಾರೆ. ರಾತ್ರೋರಾತ್ರಿ ಅವ್ರನ್ನ ತೆಗೆದುಬಿಟ್ರು. ನನಗೆ ಅವ್ರನ್ನ ತೆಗೆದಿದ್ದು ಬೇಸರ ಆಯ್ತು. ಯಾರನ್ನ? ಶ್ರೀನಿವಾಸ ಪ್ರಸಾದ್ ಅವ್ರನ್ನ ತೆಗೆದಿದ್ದು ಬೇಸರ ಆಯ್ತು. ಯಾಕೆ? ಸೀನಿಯರ್ ಲೀಡರು, ಇದ್ದಕ್ಕಿದ್ದಂಗೆ ತೆಗೆದಿದ್ದು ಸರಿಯಲ್ಲ ಅನ್ನೋದು ಬೇಸರ ಆಯ್ತು. ಆದ್ರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮಾಡಿದ್ರಲ್ಲ, ನನ್ಗೇನ್ ಬೇಸರ ಆಗ್ಲಿಲ್ಲ. ನಿಮ್ಮನ್ನ ಅವ್ರನ್ನ ಮಾಡಿದ್ದು ಬೇಸರ ಆಗ್ಲಿಲ್ಲ. ಯಾಕೆ? ಖರ್ಗೆ ಅವ್ರು ಇದ್ದಾರೆ, ಅವ್ರನ್ನ ಮಾಡ್ಕೊಳ್ಬೇಕು, ಮಾಡ್ಕೊಂಡಿದ್ದಾರೆ, ಬಿಡಿ, ನಮ್ಗೆ ಯಾಕೆ ಅಂತ. ಆದ್ರೆ ನಾನು ಅವಾಗ ಟಿವಿಗಳಿಗೆ ಹೋದಾಗ ನನ್ನ ಚರ್ಚೆಗೆ ಒಂದು ಮಾತು ಬಂತು. ಅದನ್ನು ಕೇಳ್ಬಿಟ್ಟೆ ನಾನು. ಇದು ಕೇಳಿದ್ರು, ನಾನು ಹೇಳಿದೆ, ನೋಡಿ, ಶ್ರೀನಿವಾಸ್ ಪ್ರಸಾದ್ ಅವರು ಸೀನಿಯರ್ ಲೀಡರ್ ಇದ್ರು, ಅವ್ರಿಗೆ ವಯಸ್ಸು ಆಗ್ತಾ ಇತ್ತು, ಆದ್ರೆ ಅನಾರೋಗ್ಯದ ಕಾರಣ ಕೊಟ್ಟು ನೀವು ಸ್ವಲ್ಪ ಇದು ಮಾಡಿ ಸಹಕರಿಸಿ ಒಬ್ಬ ಯಂಗ್ಸ್ಟರ್ ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿ ತೆಗೆದಿದ್ರೆ ಅವರು ಬಿಟ್ಬಿಡ್ತಿದ್ರು. ಆದ್ರೆ ಅನ್ಸೆರೆಮೋನಿಯಸ್ ಆಗಿ ತೆಗೆದಿದ್ದು ಸರಿಯಲ್ಲ ಅಂತೇಳಿ ನಾನು ಟಿವಿಯಲ್ಲಿ ಹೇಳ್ಬಿಟ್ಟೆ. ಇದನ್ನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಇವರೆಲ್ಲ ನೋಡ್ತಿದ್ರು. ಖರ್ಗೆ ಅವ್ರ ಮನೆಯಲ್ಲಿ ಅಲ್ಲಿ ಶುರುವಾಯ್ತು. ನೋಡ್ದ, ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಮ ಮನೆಯಲ್ಲೇ ರಾಜಕೀಯ ಮಾಡ್ತಾವನೆ. ನಮ್ಮ ಪ್ರಿಯಾಂಕಾ ಖರ್ಗೆ ಮಂತ್ರಿ ಆಗಿದ್ದು ಇವ್ನಿಗೆ ಇಷ್ಟ ಆಗಿಲ್ಲ, ಅದರಿಂದ ಇನ್ನು ಮುಂದೆ ಇವನಿಗೆ ಈ ಮನೆಗೂ ಬರ್ಸ್ಬಾರ್ದು, ಇನ್ನು ಮುಂದೆ ಯಾವುದೇ ಒಂದು ಹುದ್ದೆನೂ ಇವನಿಗೆ ಕೊಡಿಸಬಾರ್ದು ಅಂತೇಳಿ ಮನೆಯಲ್ಲಿ ತೀರ್ಮಾನ ಆಯ್ತು. ಅದನ್ನ ನಾನು ಸಂಪೂರ್ಣ ಏನೋ ಅಂತ ಹೇಳಲ್ಲ. ಈಗ ಅವ್ರೇನಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರೆ ಹೇಳ್ತೀನಿ ಅವತ್ತು ಯಾರು ಏನು ಅಂತ. ಅಲ್ಲಿಗೆ ಮನೆಯಲ್ಲಿ ತೀರ್ಮಾನ ಆಗಿತ್ತು, ನನಗ್ ಗೊತ್ತಿರಲಿಲ್ಲ. 2018ಕ್ಕೆ ದೇವನಹಳ್ಳಿ ಟಿಕೆಟ್ ಕೇಳಿದೆ. ಇವತ್ತು AICC ಅಧ್ಯಕ್ಷರಿದ್ದಾರೆ ಮಾನ್ಯ ಖರ್ಗೆಜಿ ಅವರು. ನನಗೊಂದು ಟಿಕೆಟ್ ಕೊಡಿಸೋದು ಅವ್ರಿಗೇನ್ ಕಷ್ಟವೇ ಇರಲಿಲ್ಲ. ಅವ್ರ ಅಧ್ಯಕ್ಷರಾಗಿದ್ದಾಗ್ಲೂ ಕೊಡ್ಲಿಲ್ಲ. 2008ರಲ್ಲಿ ಕೊಡ್ಲಿಲ್ಲ. 13ರಲ್ಲಿ ಅವರ ಪ್ರಸ್ತಾಪನೆ ಮಾಡ್ಲಿಲ್ಲ, ಕೊಡಿಸ್ಲಿಲ್ಲ. 18ಕ್ಕೂ ಕೊಡಿಸಿಲ್ಲ ಅಂದ್ಮೇಲೆ ಇಷ್ಟು ದೊಡ್ಡ ಲೀಡರು ನಮಗಿನ್ನು ಕೊಡಲ್ಲ, ಈ ಪಕ್ಷದಲ್ಲಿ ನನ್ನ ಭವಿಷ್ಯ ಇಲ್ಲ, ನಂದು ವಯಸ್ಸಾಗೋಗ್ತಾ ಇದೆ, ಎಲ್ಲಾದ್ರೂ ನನ್ನ ಭವಿಷ್ಯ ಹುಡ್ಕೊಳ್ಬೇಕಲ್ಲ ಅಂತೇಳಿ ನಾನು BJPಗೆ ಬರ್ಬೇಕಾಯ್ತು. ಈ ರೀತಿ ನನಗೆ ಅನ್ಯಾಯ ಮಾಡಿ ಹೆಜ್ಜೆಯಲ್ಲೂ ನಮ್ಮಂತವ್ರು. ನಾನು ಕೇಳೋದು, ನೀವು ಆಗಿರಿ ಬೇಡ, ಈಗ ನೀವು ಮಂತ್ರಿ ಆಗಿದ್ದೀರಿ, ಮೊದಲನೇ ಸಾರಿ ಗೆದ್ರಿ, 2 ವರ್ಷಕ್ಕೆ ಮಂತ್ರಿ ಆದ್ರಿ, 2ನೇ ಸಾರಿ ಗೆದ್ರಿ, ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಆದ್ರಿ, 3ನೇ ಸಾರಿ ಗೆದ್ರಿ, ಈಗ ಆಗಿದ್ದೀರಿ. ಪ್ರಿಯಾಂಕಾ ಖರ್ಗೆ ನನ್ನ ವಿರೋಧಿನೂ ಅಲ್ಲ, ಅವರ ಹಣೆ ಹೊಣೆ ಯಾರು, ನಾನೇನು ಇದು ಮಾಡಕ್ಕೆ. ಬಟ್ ಏನಂದ್ರೆ ದರ್ಪ ಮಾಡೋದು ಅಥವಾ ಅಪ್ಪನ ಹೆಸರಿನಲ್ಲಿ ಅವರ ಇನ್ಫ್ಲೂಯೆನ್ಸ್ ಅಲ್ಲಿ ನೀವು ಆಗಿದ್ದೀರಿ ಹೊರತು ನಿಮ್ಮ ಯೋಗ್ಯತೆ ಮೇಲೆ ನೀವು ಆಗಿಲ್ಲ. ಆದ್ರೆ ಇಲ್ಲಿ ಅಪ್ಪನೊಂದಾಗಿ ನಿಮಗೆ ಯೋಗ ಬಂದಿದೆ, ನಮಗೆ ಯೋಗ್ಯತೆ ಇದ್ರೂ ಯೋಗ ಬರಲ್ಲ ನಮಗೆ, ಅಷ್ಟೇ ನನ್ನ ಪ್ರಶ್ನೆ. ಆದ್ರೆ ಅವರು ನಾನು ಇಲ್ಲಿ ಬಂದು ಸ್ವಲ್ಪ ಇಲ್ಲಿ ಸ್ಕೋಪ್ ಕೊಟ್ರು, ನಮಗೆ ಚೆನ್ನಾಗಾಯ್ತು, ಪ್ರತಿಯೊಂದಕ್ಕೂ ನಮ್ಮನ್ನ ತಗೊಳ್ಳೋದು, ನಮ್ಮನ್ನು ಬೈಯಲಿಕ್ಕೆ ಅವರನ್ನ ಮಾಡಿದ್ದಾರೆ. ಯಾಕೆ ಬೇಕು ನಿಮ್ಗೆ ಇವೆಲ್ಲ? ನಿಮ್ಮನ್ನು ಬೈದ್ರೆ ನನಗೆ ಬರೋದು ಏನಿದೆ? ಆದ್ರೆ ನೀವು ಮಾಡಿದ ಅನ್ಯಾಯ ಮೋಸ ಇದೆಯಲ್ಲ, ನನಗೆ ನನ್ನೊಬ್ಬನಿಗಾಗಿಲ್ಲ. ನೀವು 3 ಸಾರಿ ಮಂತ್ರಿ ಆದ್ರಿ, ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದವ್ರೆ. ಆತರ ಅವ್ರು ಮೊದ್ಲೇ ನಮ್ಮ ಪಾರ್ಟಿಯಲ್ಲಿ ಬಂದಾಗ ಮಂತ್ರಿ ಆಗಿದ್ರು. ಅದೇ ಶಿವಣ್ಣ ಅನೇಕಲ್ ಅವರು 3 ಸಾರಿ ಗೆದ್ದವ್ರು, ಮಂತ್ರಿ ಆಗವ್ರ. ಅದೇ SN ನಾರಾಯಣ ಸ್ವಾಮಿ 3-4 ಸಾರಿ ಗೆದ್ದವ್ರೆ, ಮಂತ್ರಿ ಆಗವ್ರ. ಪ್ರಸಾದ್ ಅಬ್ಬಯ್ಯ 3-4 ಸಾರಿ ಗೆದ್ರು, ಮಂತ್ರಿ ಆಗವ್ರ. ಯಾಕೆ ನಿಮಗ್ ಮಾತ್ರ? ಅಂದ್ರೆ ಅಷ್ಟೊಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ ನೀವು? ಮೆರಿಟ್ ಎಲ್ಲಿದೆ ಅಂತಂದ್ರೆ ನಿಮ್ಮ ತಂದೆಯವರ ಆಶೀರ್ವಾದ ಅಷ್ಟೇ ನಿಮ್ ಮೆರಿಟ್. ಇದನ್ನ ನಾನು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉರಿ ಬಂದ್ರೆ ನಾನೇನ್ ಮಾಡ್ಲಿ? ಇದೇ ಇದು ಯಾಕೆ ಅವರೆಲ್ಲ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅಪ್ಪಂದಿರು ಏನೂ ಆಗಿರ್ಲಿಲ್ಲ, ಅದರಿಂದ ಆಗಿಲ್ಲ. ಈಗ ನಾನು ಹೇಳಿದ್ದಕ್ಕೂ ನಾನು ಕಾಂಗ್ರೆಸ್ ಬಿಟ್ಟಿದ್ದಕ್ಕೂ ಸರಿ ಇದೆಯಲ್ಲ? ಅಂದ್ರೆ ನಮ್ಮನ್ನ ಗಾಡ್ ಫಾದರು ಇಲ್ಲ, ಯಾವುದೂ ಇಲ್ಲ, ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದರಿಂದಾಗಿ ನಾನು ಇವತ್ತು ಬಿಜೆಪಿಗೆ ಬಂದೆ. ನನ್ನ ಸ್ವಂತ ಶಕ್ತಿ ಮೇಲೆ ಬೆಳೆದಿದ್ದೀನಿ, ಇಲ್ಲಿ ಬಂದಿದ್ದೀನಿ. ಯಾಕೆಂತಂದ್ರೆ ನನ್ನ ಪಕ್ಷ, ನನ್ನ ನಾಯಕರು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಅದೇ 2018ರಲ್ಲಿ ಕಾಂಗ್ರೆಸ್ ತೋರಿತೀರಾ, ಟಿಕೆಟ್ ಸಿಕ್ಕಿರಲ್ಲ. ಆಮೇಲೆ 2022ಕ್ಕೆ ನೀವು ಬಿಜೆಪಿಯ ಹಿಂದುಳಿದ ವರ್ಗ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗ್ತೀರಾ, ಆಮೇಲೆ MLC ಆಗ್ತೀರಾ. ಈ ಒಂದು 5 ವರ್ಷದ ಬಿಜೆಪಿ ನೀವು ಹೆಂಗ್ ಅಪ್ಕೊಂಡ್ರಿ, ಅಥವಾ ಬಿಜೆಪಿ ಸಿದ್ಧಾಂತಗಳನ್ನ? ನೋಡಿ, ಬಿಜೆಪಿ ಎಷ್ಟೆಷ್ಟು ನಾವು ವಿರೋಧ ಮಾಡ್ಬೇಕು,
ಇದನ್ನೆಲ್ಲ ಕಾಂಗ್ರೆಸ್ ಮಾಡಿಸಿದೆ ನಮ್ಮ ಕೈಲಿ. ನಾನೇನು ಬಿಜೆಪಿಗೂ ನನಗೇನು ಸಂಬಂಧ ಇರಲಿಲ್ಲ. ನಾನು 1980ರಲ್ಲಿ ಒಂದು ಸಾರಿ ಬಿಜೆಪಿಗೆ ಬಂದು ರೌಂಡ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ನನಗೆ LK ಅದ್ವಾನಿಜಿಯವರು, ಚರಣ್ ಸಿಂಗ್ ಅವರು, ವಾಜಪೇಯಿ ಅವರು ನನಗೆ ಬಹಳ ಇಷ್ಟವಾದ ವ್ಯಕ್ತಿಗಳು ಅವಾಗ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋರು, ದೇಶದಲ್ಲಿ ಮಾತಾಡಿದ್ರು. ರಾಮಲೀಲಾ ಮೈದಾನದಲ್ಲಿ NDA, ಆವಾಗಲೇ NDA ಇತ್ತು, ಮೀಟಿಂಗ್ ಆಗ್ತು. ನಾನು ಇಲ್ಲಿಂದ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾವು ಹೋಗಿದ್ವಿ. ಆ ಕಾಲದಲ್ಲಿ ಹೋಗಿ ಮುಗಿಸ್ಕೊಂಡು ಇನ್ನು ಮುಂದೆ ಬಿಜೆಪಿಯಲ್ಲಿ ಇರ್ಬೇಕು ಅಂತ ಬರ್ತೀವಿ. ಇಲ್ಲಿ ಎಷ್ಟು ದಿನ ಆದ್ರೂ ಇಲ್ಲಿ ಏನು ಚಟುವಟಿಕೆ ಇರಲ್ಲ, ಏನು ಆಗಲ್ಲ. ಅವಾಗ ಏನ್ ಮಾಡ್ತೀವಿ, AK ಸುಬ್ಬಯ್ಯ ಅವರು ಅಧ್ಯಕ್ಷರು. ಒಂದ್ ಸ್ವಲ್ಪ ಚಟುವಟಿಕೆ ಇತ್ತು. ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೂ ಏನೋ ಪ್ರಾಬ್ಲಮ್ ಆಗಿ ಅವರು ಪಾರ್ಟಿ ಬಿಟ್ರು. ಅವ್ರು ಬೇರೆ 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 ಪಾರ್ಟಿಗಳು ಹೋದ್ರು. ಅದಕ್ಕೆ ನಮ್ಗೇನ್ ಅನ್ಸ್ತು, ಯಾರಪ್ಪ ಯಾವ್ದೋ ಒಂದು ರಾಷ್ಟ್ರೀಯ ಪಾರ್ಟಿಯಲ್ಲಿ ಇದ್ಬಿಡ, ನಾನು ತಿರ್ಗಾ ಕಾಂಗ್ರೆಸ್ಗೆ ಹೋಗ್ಬೇಕಾಯ್ತು. ಹಂಗಾಗಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದೆ ಹೊರತು ನಮ್ಗೆ ಅಲ್ಲೇನು ಹೋಪ್ಸ್ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ಸು ಆ ಸಿದ್ಧಾಂತಗಳು ಯಾವ ತರ ಇತ್ತು, ಬಿಜೆಪಿ ಅಂದ್ರೆ RSS ಅಂತಂದ್ರೆ ಬಹಳ ತೀಕ್ಷ್ಣವಾಗಿ ಬೈಯೋದು ಇದೆಲ್ಲ ಇತ್ತು. ನಮಗೆ ಅದು ಪಾಠ ಕಲಿಸ್ಬಿಟ್ರು. ನಾವು RSS ಬಿಜೆಪಿ ವಿರೋಧಿಗಳಾಗಿಯೇ ಬದುಕಿದ್ವಿ. ಆಮೇಲೆ ನಮ್ಗೆ ಅನಿಸ್ತಿತ್ತು, ಏನ್ ವಿರೋಧ, ನಾವ್ ಯಾಕೆ ವಿರೋಧ ಮಾಡ್ತೀವಿ ಏನು ಅಂತ ನಾವೇ ಯೋಚನೆ ಮಾಡಿದ್ರೆ ಯಾವ್ದಕ್ಕೆ ಅಂತ ಗೊತ್ತೇ ಇಲ್ಲ ನಮ್ಗೆ. ಹಂಗಾಗಿ ಪ್ರೀತಿನೇ ಇರಲಿಲ್ಲ ಬಿಜೆಪಿ ಮೇಲೆ, ನನಗೆ ವಿಶ್ವಾಸನೂ ಇರಲಿಲ್ಲ. ಯಾವಾಗ ನನ್ನ ತಾಳ್ಮೆ ಕಟ್ಟೆ ಒಡೆಯುವಷ್ಟು ಬೇಸರ ಆಯ್ತು ಕಾಂಗ್ರೆಸ್ ಅಲ್ಲಿ, ಅವಾಗ ನಾನೊಂದು ಯೋಚನೆ ಮಾಡಿದೆ, ಎಲ್ಲಿ ಹೋಗೋದು, ರಾಜಕೀಯ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ನನ್ನ ಸ್ನೇಹಿತರು ಯಾರೋ ಹೇಳಿದ್ರು, ಇಷ್ಟು ದಿನ ಮಾಡಿ ರಾಜಕಾರಣ ಬಿಟ್ರೆ ಹೆಂಗೆ, ಬಿಜೆಪಿಗೆ ಹೋಗೋದು. ಹೆಂಗ ಬಿಜೆಪಿಗೆ ಹೋಗೋದು, ದಳಕ್ಕೆ ಹೋದ್ರೆ ಅದು ನನ್ಗನ್ಸಿದ್ದು ಅದು ಸ್ಥಳೀಯವಾಗಿ ಒಂದಷ್ಟು ಶಕ್ತಿ ಇರ್ಬೋದು, ಅದಕ್ಕೆ ಸ್ಕೋಪ್ ಎಲ್ಲ. ಅದರಿಂದ ಏನ್ ಮಾಡೋಣ, ಬಿಜೆಪಿಗೆ ಹೋಗೋಣ ತೀರ್ಮಾನಕ್ಕೆ ಬಂದೆ. ಆಯ್ತು, ಇಲ್ಲಿ ನನ್ನನ್ನು ನಂಬೇಕಲ್ಲ, ಇಷ್ಟು ಕೆಟ್ಟದಾಗೆಲ್ಲ ಬೈದು ಬಂದ್ರೆ ನನ್ನ ಹೆಂಗ್ ನಂಬೇಕು ಅವರು? ಇದು ಒಂದು ಪ್ರಶ್ನೆ. ಆದ್ರೆ ನನ್ನ ಸ್ನೇಹಿತರು ಹೇಳಿದ್ರು, ಅದಾದ್ಮೇಲೆ ಬಂದೆ, ಯಡಿಯೂರಪ್ಪನವ್ರನ್ನೆಲ್ಲ ಭೇಟಿಯಾದ್ವಿ, ಪಾರ್ಟಿಗೆ ಸೇರ್ಸ್ಕೊಂಡ್ವಿ. ನನ್ಗೇನಂತಂದ್ರೆ ಒಂದು ಶ್ರದ್ಧೆ, ನಾನು ಏನನ್ನ ಕೈಗೆಟ್ಕೊಳ್ತೀನೋ ಅದನ್ನ ಮಾಡಿಯೇ ತಿರ್ತೀನಿ. ನಾನು ಬೆಳಗ್ಗೆ ನನಗೆ ಅಭ್ಯಾಸ ಇತ್ತು 9 ಗಂಟೆಗೆ ಮನೆ ಬಿಡ್ಬೇಕು. ನಾನು ಎಲ್ಲೇ ಹೋಗಿ ಪಾರ್ಟಿ ಆಫೀಸಲ್ಲಿ ಮೊದಲು ಹಾಗೆ ಮಾಡ್ತಿದ್ದೆ, ಇಲ್ಲೂ ಅಷ್ಟೇ ಅದನ್ನೇ ಮಾಡಿದೆ. 9 ಗಂಟೆಗೆ ಬರ್ತಿದ್ದೆ. ನಮ್ಮ ಅರುಣ್ ಜಿ ಅವರು, ಸಂತೋಷ್ ಜಿ ಅವರು ಅವರೆಲ್ಲ ನೋಡ್ತಿದ್ರು. ಅದಾದ್ಮೇಲೆ ಬಸವಲೆ ನಮ್ಮ ಯಡಿಯೂರಪ್ಪ ಆವಾಗ ಅಧ್ಯಕ್ಷರು. ಸೊ ಅವ್ರು ನಾವು ಬಂದ ತಕ್ಷಣನೇ ಅಧಿಕಾರಕ್ಕೂ ಬಂದ್ರು. ಆಮೇಲೆ ಅವ್ರು ಮುಖ್ಯಮಂತ್ರಿಯಾಗಿ ಅಲ್ಲಿ ಹೋದ್ರು. ಆದ್ರೂ ನಾನು ಅಲ್ಲಿ ಹೋಗ್ತಿರ್ಲಿಲ್ಲ, ನಾನು ಪಾರ್ಟಿ ಆಫೀಸಲ್ಲೇ ಇರ್ತಿದ್ದೆ. ನಾನು ವಿಧಾನಸೌಧಕ್ಕೆ ಹೋಗ್ತಿರ್ಲಿಲ್ಲ, ಪಾರ್ಟಿ ಆಫೀಸಲ್ಲೇ ಇರ್ತಿದ್ದೆ. ಸೊ ಅದಾದಾಗ ನನ್ನನ್ನ ಗುರುತಿಸಿದ್ರು, ಪರವಾಗಿಲ್ಲ ಫುಲ್ ಟೈಮ್ ಕೆಲಸ ಮಾಡ್ತಾರೆ ಅಂತ. ಅದಾದ್ಮೇಲೆ 20ರಲ್ಲಿ ನನಗೆ SC ಮೋರ್ಚಾ ಅಧ್ಯಕ್ಷರು ಮಾಡಿದ್ರು. 7ನೇ ಮೋರ್ಚಾ, 7 ಮೋರ್ಚಾ ಇದೆ, 7ನೇದ್ರಲ್ಲಿ SC ಮೋರ್ಚಾ 7ನೇ ಮೋರ್ಚಾ. ಅದನ್ನ ನಂಬರ್ 1 ಮಾಡ್ಬೇಕು ಅಂತ ನಾನು ಹಠ ತೊಟ್ಟೆ. ಟೂರ್ ಮಾಡದೆ ಇಡೀ ರಾಜ್ಯದಲ್ಲಿ 4, 5, 6 ಬಾರಿ ಸುತ್ತಿದೆ. ಒಂದು ಮೆರಗು ಬಂತು, ಒಳ್ಳೆ ಚೆನ್ನಾಗಿ ಮಾಡಿ ದಲಿತರನ್ನೆಲ್ಲ ಒಗ್ಗೂಡಿಸೋದಕ್ಕೆ ಮಾಡಿದೆ. ನಂಬರ್ 1 ಅಂತ ಬಂತು, ಅಪ್ರಿಸಿಯೇಷನ್ ಸಿಕ್ತು. ಅದಾದ್ಮೇಲೆ ನಾನು ಲಾಬಿ ಮಾಡ್ಲಿಲ್ಲ, ನಾನು MLC ಆಗ್ಬೇಕು ಅಂತ. ನನಗೆ ಹೇಳಿದ್ರು, ಒಂದು ಚೇರ್ಮನ್ ಮಾಡಿದ್ರು ಯಡಿಯೂರಪ್ಪನವರು, ಅದು ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಮಾಡಿದ ತಕ್ಷಣ ನಾನು ಒಂದೇ ಮಾತಾಡಿದೆ, ಆಯೋಗ ಅಂದ ತಕ್ಷಣನೇ ಕ್ವಾಸಿ ಜುಡಿಷಿಯರಿ, ಪಕ್ಷದ ಕಾಂಟ್ಯಾಕ್ಟ್ ಬರಲ್ಲ, ನನಗೆ ಬೇಡ ಅದು ಅಂತ ಚಿಟ್ಬಿಟ್ಟೆ, ತಿರಸ್ಕಾರ ಮಾಡ್ಬಿಟ್ಟೆ, ಬೇಡ ಅಂದೆ. ಏನಪ್ಪ ಎಲ್ರು ಅಧಿಕಾರ ಕೊಟ್ರೆ ಅಧಿಕಾರಕ್ಕೆ ಆಗ್ತಾರೆ, ನೀನು ಅಧಿಕಾರ ಕೊಟ್ರೆ ಬೇಡ. ಇಲ್ಲ ಸರ್, ನಾನು ಪಕ್ಷದ ಕೆಲಸ ಮಾಡ್ತೀನಿ. SC ಮೋರ್ಚಾನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ MLC ಬಂತು. MLCಗೆ ಎಲ್ಲಾರು ಸೇರಿ ನನ್ನನ್ನ ಮಾಡ್ಬೇಕಂತ ಅವರೇ ತೀರ್ಮಾನ ಮಾಡಿದ್ರು. ಸಂತೋಷವಾಗಿ ಒಪ್ಕೊಂಡೆ ಮಾಡ್ತಾ ಇದ್ದೆ. ಅದಾಗಿದ ತಕ್ಷಣನೇ ಸಡನ್ ಆಗಿ ವಿರೋಧ ಪಕ್ಷದ ನಾಯಕರು ಚುನಾವಣೆ ಆಯ್ತು, ಬಂತು. ನಾನೇನು ಲಾಬಿ ಮಾಡಿರ್ಲಿಲ್ಲ,
ಸಿ ಟಿ ರವಿ ಅವರು, ರವಿಕುಮಾರ್ ಅವರು ಎಲ್ಲ ಸೀನಿಯರ್ಗಳಿದ್ದಾರೆ, ಅವರೆಲ್ಲ ಮಾಡ್ತಾರ ಅಂತ. ಬಟ್ ನನ್ನನ್ನೇನೋ ನಾಯಕತ್ವ ನನ್ನನ್ನು ಗುರುತಿಸು, ಅದಕ್ಕೆ ನ್ಯಾಯ ಕೊಡ್ಬೇಕು. ಇವತ್ತು ಒಂದು ದಿನ ಮನೇಲಿ ಕೂತ್ಕೊಳ್ಳಲ್ಲ, ಇಡೀ ರಾಜ್ಯ ಸುತ್ತೀನಿ, ಪಕ್ಷನೂ ಕಟ್ತೀನಿ, ನನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೂ ಕೂಡ ಶ್ರಮ ಹಾಕಿ ಅದಕ್ಕೂ ನ್ಯಾಯ ಕೊಡ್ತಾ ಇದ್ದೀನಿ. ಇದು ನನ್ನ ಕಮಿಟ್ಮೆಂಟ್. ಇದು ಈಗ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ, ಹಲವಾರು ವೈಫಲ್ಯಗಳು ಇದೆ, ಸಾಧನೆಗಳು ಇರ್ಬೋದು. ಆದ್ರೆ ನೀವು ಎಲ್ಲೋ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ನಾನು ನೋಡಿ, ನಾನು ಒಂಥರ ಫುಲ್ ಟೈಮರ್. ನಾನೀಗ ನನಗೆ ಯಾವುದೇ ಸಣ್ಣ ವಿಷಯ ಸಿಕ್ಕಿದ್ರು ನಾನು ಬಿಡೋದಿಲ್ಲ. ನಾನು ಎಲ್ಲವನ್ನೂ ಜನರಿಗೆ ಗಮನಕ್ಕೆ ತರುವಂತ ಕೆಲಸ ಅಂತೂ ನಾನು ಮಾಡ್ತಿರ್ತೀನಿ. ಪ್ರತಿದಿನ ನೀವು ನೋಡ್ತಿರ್ತೀರಿ, ನಾನು ಹೋರಾಟವನ್ನು ಮಾಡ್ತಿರ್ತೀನಿ, ಮೀಡಿಯಾ ಮುಂದೆನೂ ಇರ್ತೀನಿ, ಫೀಲ್ಡಲ್ಲೂ ಇರ್ತೀನಿ. ಅದು ನಾನು ಚಾಚು ತಪ್ಪೇ ಮಾಡ್ತೀನಿ. ಯಾಕೆ? ನಾವು ಸಮಸ್ಯೆಗಳಿಗೆ ಪರಿಹಾರ ಕೊಡಕ್ಕೆ ಆಗದೆ ಇರ್ಬೋದು, ಆದ್ರೆ ಸಮಸ್ಯೆಗಳನ್ನ ಎತ್ತಿ ತೋರಿಸಿದಾಗ ಸರ್ಕಾರ ಕಣ್ಣು ತೆರೆದು ಅದನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ ಅನ್ನೋ ಉದ್ದೇಶ ಅಷ್ಟೇ. ವಿರೋಧ ಪಕ್ಷದಲ್ಲಿ ಇರೋರು ಮಾಡಕ್ಕಾಗದೆ ಅಷ್ಟೇ. ಅದರಿಂದ ಒಂದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ, ಬಿಡೋದಿಲ್ಲ. ಎಲ್ಲವನ್ನು ನಾನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇಡ್ತೀನಿ. ಸರ್, ಯಾವ್ದಾದ್ರು ಹೋರಾಟ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಖಂಡಿತ. ನಮ್ಮ ಹೋರಾಟ ನೋಡಿ, ಬಿಗಿನಿಂಗ್ 14 ಸೈಟು ನಮ್ಮ ಹೋರಾಟ ಇಲ್ಲದೆ ವಾಪಸ್ ಬರಲೇ ಇಲ್ಲ. ಅದು 187 ಕೋಟಿ ಹಗರಣ, ನಾವು ಅದರಲ್ಲಿ ಸಕ್ಸಸ್ ಆದ್ವಿ. ಶಾಸಕರು ಜೈಲಿಗೂ ಹೋದ್ರು, ಆದ್ರೆ ಸರ್ಕಾರ ಅದನ್ನು ಮುಚ್ಚಾಕ್ತಾ ಇದೆ, ಆದ್ರೆ ನಾವು ಸಕ್ಸಸ್ ಆದ್ವಿ. 5 ಎಕರೆ ಲ್ಯಾಂಡ್ ಹೊಡೆದಿದ್ರು ಪ್ರಿಯಾಂಕಾ ಖರ್ಗೆ ಇದ್ರ ಹತ್ರ, ರಾತ್ರಿ ವಾಪಸ್ ಕೊಟ್ಬಿಟ್ರು. ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ವಾಪಸ್ ಕೊಟ್ರು. ನೋಡಿ, ಎಲ್ರು ಅನ್ಕೊಳ್ಬಹುದು, ಏನಪ್ಪಾ ಅವ್ರ ಜೊತೆಯಲ್ಲೇ ಇದ್ದವರು. ನಾನು ಆಗಿತಾನ ಸಾಧಿಸ್ತಾ ಇಲ್ಲ. ನಾನು ಖರ್ಗೆ ಅವರ ಕುಟುಂಬ ಇವತ್ತು ಇಲ್ಲೀಗಲ್ ಆಗಿ ತಗೊಂಡಿದ್ರಿಂದ ಅದನ್ನ ಎತ್ತಿದೆ. ಲೀಗಲ್ ಆಗಿ ತಗೊಂಡ್ರೆ ನಂಗೆ ಏನ್ ಸಂಬಂಧ ಇದೆ? ಅಥವಾ ಅವ್ರ ಜೊತೆಯಲ್ಲಿ ಇದ್ರು ಅವ್ರ ವಿರುದ್ಧ ಹೋರಾಟ, ನಾನು ಅವ್ರ ವಿರುದ್ಧ ಹೋರಾಟ ಇಲ್ಲ. ತಪ್ಪು ನನ್ನ ಅಣ್ಣ ತಮ್ಮಂದಿರು ಮಾಡಿದ್ರು ಅದು ತಪ್ಪೇ. ನಾನು ಅದನ್ನ ಬಗ್ಗೆ ನಾನು ಹೋರಾಟ ಮಾಡಿದೆ, ನಾನು ಬಿಟ್ಕೊಡೋದಿಲ್ಲ. ಅದರದ್ದಾಯ್ತು. ಈಗ ಇತ್ತೀಚೆಗೆ ನೀವು ನೋಡಿದ್ರೆ ಸೈಟ್ಗಳು ಕೊಡ್ಬೇಕು ಇವ್ರಿಗೆ, ಅಲ್ಲಿ ಕೋಗಿಲು ಕ್ರಾಸ್ ಅಲ್ಲಿ ನಾವು ಹೋರಾಟ ಮಾಡಿದ್ವಿ. ಆಯ್ತಾ? ಅದು ಮಾಡಕ್ಕಾಗಿಲ್ಲ. ಯಾಕೆ? ಕಾನೂನುಬದ್ಧವಾಗಿ ಇರ್ಲಿಲ್ಲ. ಅದು ಮನೆಗಳು ಕೊಡಬೇಕು, ಮನೆ ಕೊಡಕ್ಕಾಗಿಲ್ಲ, ಕೊಡಬಾರ್ದು. ಯಾಕಂದ್ರೆ ಇಲ್ಲೀಗಲ್ ಆಕ್ಯುಪೆಂಟ್ಸ್ ಅಂತೆ ನೀವು ಹೊಡೆದಾಕಿರೋದು. ಮತ್ತೆ ಅವ್ರ ನಿಂಗೆ ಇನ್ನೊಂದ್ ತರ ಹತ್ರ ಹೋಗಿ ನೀವು ಲೀಗಲ್ ಮಾಡ್ತೀರಿ, ಅದನ್ನ ಕಾನೂನು ಬಾಹಿರ. ಅದು ಕೊಡಕ್ಕಾಗಿಲ್ಲ. ಅದೊಂದು ಇದನ್ನ ಸೆನ್ಸಸ್ ಮಾಡ್ತಾ ಇದ್ರಿ. ಎಲ್ಲಕ್ಕೂ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಬ್ರಾಹ್ಮಣ್ ಕ್ರಿಶ್ಚಿಯನ್, ಇದೆಲ್ಲ ಮಾಡಿಬಿಟ್ಟಿದ್ರಿ. ನಾವು ಬಿಟ್ವಾ? ಅದು ಲೀಗಲ್ ಅಲ್ಲ. ಅದು ಅದ್ರ ಬಗ್ಗೆ ಹೋರಾಟ ಮಾಡಿ ಇಂಥವು ಅನೇಕ ನಾನು ಹೇಳ್ತಾ ಹೋಗ್ಬೋದು. ಈಗ ನೋಡಿ, ಧಾರವಾಡ ಸುಮಾರು 50,000 ಜನ ಯುವಕರು ಬೀದಿ ಅಲಿತಿದ್ರು. ನಾವು ಹೋಗಿ ದುಮ್ಕಿ ಇವತ್ತು ರಂಪ ಮಾಡಿ ಹೋರಾಟ ಮಾಡಿದ್ರಿಂದ ಒಂದೇ ದಿನದಲ್ಲಿ ಆನ್ಸರ್ ಉತ್ತರ ಕೊಡ್ಬೇಕಾಯ್ತು ಸರ್ಕಾರ. ಇನ್ನೆಲ್ಲಿ ಇಡೀ ರಾಜ್ಯಕ್ಕೆ ಬಿಡ್ತದೋ ಇದಂತೇಳಿ ಒಂದೇ ದಿನದಲ್ಲಿ ಹೋಗಿ ಗವರ್ನರ್ ಹತ್ರ ಭೇಟಿಯಾಗಿ ಒಳ ಮೀಸಲಾತಿಗೆ ಅಂತ ಸೈನ್ ತಗೊಂಡು, ಅದು ಅನ್ಯಾಯ ಮಾಡ್ತಾವ್ರೆ, ಅದು ಬೇರೆ ವಿಷಯ. ಅದಕ್ಕೆ ಅನ್ಯಾಯಕ್ಕೆ ಹೋರಾಟ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆದ್ರೆ ಅದು ಕ್ಲಿಯರ್ ಆಗದಿದ್ರೆ ನಾವು ಈ ಪೋಸ್ಟ್ಗಳನ್ನ ತುಂಬಕ್ ಆಗೋದಿಲ್ಲ. ಆಗ್ತಿತ್ತು, ಅದಾಗ್ತಿತ್ತು. 50% ಕ್ಯಾಪ್ ಇತ್ತಲ್ಲ, ಅದ್ರ ಪ್ರಕಾರ ಮಾಡ್ತೀವಿ ಅಂತ ಮಾಡಿದ್ರೆ ಆಗ್ತಿತ್ತು. ಈಗ ನೀವು ಮಾಡ್ತಿರೋದೇ 50% ಮೇಲೆ. ಆದ್ರೆ ಮಾಡೋ ಈ ಇಂಟ್ರೆಸ್ಟ್ ಇವ್ರಿಗೆ ಇರ್ಲಿಲ್ಲ, ವಂಚನೆ ಮಾಡ್ತಿದ್ರು ಯುವಕರಿಗೆ. ಅದಕ್ಕೆ ನಾವು ಮುಂಚೂಣಿಗೆ ಬಂದಿದ್ರಿಂದ ಒಂದೇ ದಿನದಲ್ಲಿ ತೀರ್ಮಾನ ತಗೊಂಡು ಇವಾಗ ಹೇಳಿದ್ದಾರೆ. ಅದ್ರಲ್ಲಿ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಹೋರಾಟ ಕಂಟಿನ್ಯೂ ಇರುತ್ತೆ. ಆದ್ರೆ ನಮ್ಮ ಹೋರಾಟದಲ್ಲಿ ನಾವು ಸಕ್ಸಸ್ ಕಂಡಿದ್ದೇವೆ, ಯಾರು ಏನೇ ಹೇಳ್ಕೊಳ್ಳಿ. ಸರ್, ಈಗ ಒಳ ಮೀಸಲಾತಿಯ ಇಶ್ಯೂ ಏನಿದೆ ಸರ್, ಇದು ಯಾವ ಹಂತಕ್ಕೆ ಬರ್ಬೋದು ಅನ್ಸುತ್ತೆ? ಇದು ನೋಡಿ, ಇವರದು ಅವಾಸ್ತವಿಕವಾದ ಚಿಂತನೆಗಳು. ಇವರ ಚಿಂತನೆಗಳು ವಾಸ್ತವಿಕ ಹತ್ರ ಇಲ್ಲ. ನಮ್ಮ ಸರ್ಕಾರ ಇರುವಾಗ ಇದು ಬಹಳ ದೊಡ್ಡ ಹೋರಾಟ ನಡೀತಾ ಇತ್ತು. ಮಾದಿಗ ಸಮುದಾಯದ ಮುಖಂಡರುಗಳು ಸುಮಾರು 2-3 ದಶಕಗಳಿಂದ ಅವರು ಹೋರಾಟ ಮಾಡ್ತಿದ್ದಾರೆ. ಅನ್ಯಾಯ ಆದವರಿಗೆ ನ್ಯಾಯ ಕೊಡಬೇಕು, ಅದು ಸರಿ. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕುಳಿತು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಮಾಡ್ಬೇಕು. ಸುಮ್ಮನೆ
ಏನು ವೋಟ್ ಬ್ಯಾಂಕ್ಗಾಗಿ ಮಾಡಬಾರ್ದು. ಇವೆಲ್ಲ ಸಮುದಾಯಗಳನ್ನು ವೋಟ್ ಬ್ಯಾಂಕ್ಗಾಗಿ ಹಾಳು ಮಾಡಬಾರ್ದು. ಅದನ್ನು ಕುಳಿತುಕೊಂಡು ಮಾಡ್ಬೇಕಾಗಿತ್ತು. ನಮ್ಮ ಸರ್ಕಾರ ತೀರ್ಮಾನ ತಗೊಳ್ತು, ಒಂದು ಹಂತಕ್ಕೆ ಬಂತು. ನಾವು ಅವತ್ತು ವೋಟ್ ಬ್ಯಾಂಕ್ಗಾಗಿ ಯೋಚನೆ ಮಾಡಿದ್ದಿದ್ರೆ ನಾವು ಒಳ ಮೀಸಲಾತಿ ಅನೌನ್ಸ್ ಮಾಡಬಾರ್ದಾಗಿತ್ತು. ಬಟ್ ನಾವು ಅದನ್ನು ಮಾಡಲಿಲ್ಲ. ಆದ್ರೆ ಜಾರಿಗೆ ಕೊಡ್ಲಿಕ್ಕೆ ನಮಗೆ ಅಧಿಕಾರ ಇರಲಿಲ್ಲ. ರೆಕಮೆಂಡ್ ಮಾಡಿ ಬಿಟ್ಬಿಟ್ಟು ಕೇಂದ್ರದಲ್ಲಿ ಅದು ಹೋಗಿದ ತಕ್ಷಣ ಕೋರ್ಟಲ್ಲಿ ಒಂದು ಕೇಸ್ ಇದೆ, ತೀರ್ಮಾನ ಆಗಲಿ. ಕೋರ್ಟ್ ತೀರ್ಪು ಹೇಗೆ ಬಂತಂದ್ರೆ ಎಲ್ಲ ಅವರವ್ರ ಸ್ಟೇಟ್ಗಳ ಅವರವ್ರ ತೀರ್ಮಾನ ತಗೊಂಡು ಜಾರಿಗೆ ಕೊಡ್ಬೋದು ಅಂತ ಆಗೋಯ್ತು. ಈಗ ಕೇಂದ್ರದ ಮೇಲೆ ಒತ್ತಡ ಇಲ್ಲದೆ ಆಯ್ತು. ಇಲ್ಲಿನ ಸರ್ಕಾರ ಮಾಡ್ಬೇಕಾಯ್ತು, ನಮ್ಮ ಸರ್ಕಾರ ಇಲ್ಲ, ಈ ಸರ್ಕಾರ ಇತ್ತು. ಚುನಾವಣೆಯಲ್ಲಿ ನಾವು ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಇದು ಚುನಾವಣೆಗೆ ಸ್ಟಂಟ್ ಮಾಡಿದ್ದಾರೆ, ಊರ್ಜಿತ ಆಗೋದಿಲ್ಲ, ಇದು 17%, 7% ಮಾಡಿರೋದೇ ತಪ್ಪು ಅಂತ ಹೇಳಿದ್ರು. ಬಟ್ ಇವರು ಅನೌನ್ಸ್ ಮಾಡುವಾಗ ಅದೇ ಆಧಾರದ ಮೇಲೆ ಮಾಡಿದ್ರು. ನಾವು ರಿಸರ್ವೇಶನ್ ದಲಿತರಿಗೆ, ದಲಿತ ವಿರೋಧಿ, ಅವರು ರಿಸರ್ವೇಶನ್ ವಿರೋಧಿ ಅಂತ ಹೇಳ್ತಾರೆ. ನಾವೇ ದಲಿತರಿಗೆ 15 ಇದ್ದಿದ್ದನ್ನ 17, 3% 7% ಮಾಡಿದವ್ರೆ ನಾವು, ದಲಿತ ವಿರೋಧಿಲ್ಲ ನಾವು. ಇದನ್ನ ಮಾಡಿ ಜಾರಿಗೆ ಕೊಟ್ವಿ. ಅದಾದ ಮೇಲೆ ಈಗ 3 ವರ್ಷದಿಂದ ಅಪಾಯಿಂಟ್ಮೆಂಟ್ಸ್ಗಳು ಅದರ ಮೇಲೆ ನಡೀತಾ ಇದ್ವು. ಮೆಡಿಕಲ್ ಸೀಟ್ಸ್ ಆಗ್ಲಿ, ಇದು ಇಂಜಿನಿಯರಿಂಗ್ ಸೀಟ್ಸ್ ಆಗ್ಲಿ, ಅವೆಲ್ಲ ಅದರ ಮೇಲೆ ತೀರ್ಮಾನ ಆಗ್ತಾ ಇದ್ವು. ನಿಮ್ಮ ಇದನ್ನು ಪ್ರಮೋಷನ್ಸ್ ಅದರ ಮೇಲೆನೆ ಆಗ್ತಾ ಇತ್ತು. ಇಲ್ಲಿವರೆಗೂ ಇತ್ತು. ಮೊನ್ನೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ, ಅದು ಇದಿದೆ. ವಾದ ಮಂಡಿಸಿ ಅದನ್ನ ಜಯಿಸಿ ಬರ್ಲಿಕ್ಕಾಗದೆ ಸರ್ಕಾರ ಫೇಲೂರ್ ಆಗಿದೆಯೇ ಹೊರತು ಇದು ಊರ್ಜಿತ ಆಗದೆ ಇರತಕ್ಕಂಥ ವಿಷಯ ಅಲ್ಲ. ಇದನ್ನ ಇವ್ರು ಮಾಡ್ಲಿಲ್ಲ ಅಂದ್ರೂ ನಮ್ಮ ಸರ್ಕಾರ ಬಂದಾಗ ನಾವು ಮಾಡೇ ಮಾಡ್ತೀವಿ. ಮೀಸಲಾತಿ ಎಲ್ರಿಗೂ ಕೊಡ್ಲೇಬೇಕಾಗಿದೆ, ಅದು ಕಮಿಟ್ಮೆಂಟ್ ಇದೆ. ಸುಪ್ರೀಂ ಕೋರ್ಟ್ನ ಆದೇಶನೂ ಇದೆ. ನೀವು ಕೊಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿದಂಗಾಗುತ್ತೆ. ಅದರಿಂದ ಕೊಡ್ಲೇಬೇಕಾಗಿದೆ. ಆದ್ರೆ ಎಲ್ಲರಿಗೂ ಸರಿಸಮಾನವಾಗಿ ಹಂಚ್ಬೇಕು. ನೀವು ಮಾಡೋದ್ರಲ್ಲಿ ಏನ್ ಮಾಡಿದ್ದೀರಿ, ಹಂಚಿಕೆ ಮಾಡಿದಿರಲ್ಲ, ಜಾತಿಗಳನ್ನ ನೀವು ಗ್ರೂಪ್ ಮಾಡಿದಿರಲ್ಲ, ಅದೇ ಮಿಸ್ಟೇಕ್ ಇದೆ. ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದಿರಿ. ಏಕೆ ಎಡಿ ಎಗೆ ಅದಕ್ಕೆ ಅನ್ಯಾಯ ಆಗಿದೆ. ಅವರ ಮೂಲ ಜಾತಿಗಳಿಗೆ ಅವ್ರನ್ನ ಹಾಕಿಲ್ಲ, ಒಂದೇ ಜಾತಿಗೆ ಎಲ್ಲ ರಿಸರ್ವೇಶನ್. ಇದು ವಾಸ್ತವಿಕವೇ ಅಲ್ಲ. ಇದರ ಸರಿಪಡಿಸುವ ವಿಧಾನ ಹೇಗೆ ಅಂತ ಈಗ ಅವರು ಸರಿಪಡಿಸ್ತಿದಾರಲ್ಲ, ಅದ್ ಹೆಂಗ್ ಮಾಡ್ತಾರೋ ನೋಡೋಣ. ನಮ್ಮ ಸರ್ಕಾರ ಬರುವಾಗ ಸರಿಪಡಿಸೋದು ಹೇಗೆ ಅಂತ ನಾವು ಮಾಡ್ತೀವಿ. ಸರ್, ಇನ್ನೊಂದು ಸಮಸ್ಯೆ ಇರುವಂತದ್ದು ಸರ್ಕಾರದ ಖಜಾನೆ. ಇದನ್ನು ಈಗ ಮುಂದಿನ ತಿಂಗಳು ಬಜೆಟ್ ಇದೆ, ಇದ್ರ ಬಗ್ಗೆ ನಿಮ್ಮ ಹೋರಾಟಗಳಿರ್ಬೋದು, ಯಾವ ರೀತಿ ಇರುತ್ತೆ ಅಂತ ನೋಡಿ. ತಳ ಸಮುದಾಯಗಳಿಗೆ ನ್ಯಾಯ ಕೊಡ್ಬೇಕಾ? ನಮ್ಮದು ಹೋರಾಟ ಇದೆ. 5 ಗ್ಯಾರಂಟಿ ಕೊಟ್ರಿ ಜನರಿಗೆ. 52,000 ಕೋಟಿ ಗ್ಯಾರಂಟಿಗಳಿಗೆ ಹಣ ಇಟ್ಟಿದ್ದೀವಿ ಅಂತ ಹೇಳಿದ್ರಿ. ಗ್ಯಾರಂಟಿಗಳು ನಾವು ವಿರೋಧ ಮಾಡಿಲ್ಲ. ಅದು ಶಾಶ್ವತ ಪರಿಹಾರವೂ ಅಲ್ಲ. ಆದ್ರೆ ಜನರ ಸಮಸ್ಯೆಗಳಿಗೆ ಅದು ಪರಿಹಾರ ಸಿಗುತ್ತೆ. ಹೇಗೆ ಅಂದ್ರೆ, ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇದು. ನೀವು ಕೊಡ್ತಾ ಇರೋದು ಊಟಕ್ಕೆ ಉಪ್ಪಿನಕಾಯಿ. ಊಟ ನೀವು ಕೊಡ್ತಾ ಇಲ್ಲ, ಉಪ್ಪಿನಕಾಯಿ ಕೊಡ್ತಾ ಇದ್ದೀರಿ. ಮನುಷ್ಯ ದುಡಿಬೇಕು, ಬದುಕಬೇಕು. ಆದ್ರೆ ಉಪ್ಪಿನಕಾಯಿ ಬೇಡವಾ? ಬೇಕು, ಕೊಟ್ಟಿದ್ದೀರಿ, ಸಂತೋಷ. ಅದರಲ್ಲೂ ಮೋಸ ಆಗಬಾರದು. 52,000 ಕೋಟಿ ಇಟ್ಟವರು ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ರಲ್ಲ. ದಲಿತ ಸಮುದಾಯಗಳಿಗೆ ಗ್ಯಾರಂಟಿ ಹಣ ಎಲ್ಲಿಂದ ಕೊಟ್ರಿ? ನನ್ನ ಪ್ರಶ್ನೆ. 52,000 ಕೋಟಿ ಗ್ಯಾರಂಟಿಗಳಿಗೆ ಎತ್ತಿಟ್ಟ ಮೇಲೆ ದಲಿತರಿಗೂ ಅದರಲ್ಲಿ ಪಾಲು ಇದೆಯಾ ಇಲ್ವಾ? ಪಾಲು ಇರ್ಬೇಕಲ್ಲ, ಅದ್ರಲ್ಲಿ ಕೊಟ್ಟಿಲ್ಲ. ಏನ್ ಮಾಡಿದ್ರು? 39,000 ಕೋಟಿ ದಲಿತರ ಏಳಿಗೆಗಾಗಿ, ಅವರ ಅಭ್ಯುದಯಕ್ಕಾಗಿ SCP TSP ಹಣ ತೆಗೆದಿಟ್ಟಿದ್ರಲ್ಲ, ಅದರಲ್ಲಿ ಕೊಟ್ರು ಅವ್ರಿಗೆ. ದಲಿತರ ಪಾಲು ಗ್ಯಾರಂಟಿಗಳಲ್ಲಿ ಇಲ್ಲ. ಅವರಿನ್ನ ಪ್ರಶ್ನೆ ಮಾಡ್ತಾರನ್ನೋ ಕಾರಣಕ್ಕೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದು ಹಣನೇ ಬೇರೆ, ಗ್ಯಾರಂಟಿ ಹಣ ಅಲ್ಲ ಅದು. ಅವಾಗ ಇವ್ರಿಗೆ ಯಾವ ಹಣದಲ್ಲಿ ಅವರ ಅಭಿವೃದ್ಧಿಗೆ ನೀವು ಇಟ್ಟಿದ್ರೋ ಅದನ್ನು ಗ್ಯಾರಂಟಿ ಅಂತ ಕೊಟ್ಟು ಅವರ ಅಭಿವೃದ್ಧಿಯಿಂದ ವಂಚಿತರನ್ನು ಮಾಡಿದ್ದಾರೆ ಈ ಸರ್ಕಾರ. ಇದು ಅನೇಕ ದಲಿತ ನಾಯಕರುಗಳಿಗೆ ಗೊತ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಅಥವಾ ಗೊತ್ತಿದ್ರು ಬಾಯಿ ಬಿಡ್ತಾ ಇಲ್ಲ. ಸಂಘಟನೆಗಳು ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆ ಸಂಘಟನೆ ನಾಯಕರಿಗೆ ಇದು ಅರಿವಿಗೆ ಬಂತಾ ಇಲ್ವಾ?
ನನಗಂತೂ ಅರ್ಥ ಆಗಿಲ್ಲ. ನಾವು ಹೇಳಿದ್ರು ಕೂಡ ಇನ್ನೂ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಂತ ಸಂಘಟನೆಗಳಿವು? ನೀವು ಬಡವರ ಪರ ಇನ್ಯಂತ ಹೋರಾಟ ಮಾಡ್ತೀರಿ? ಇದು ಪ್ರಶ್ನೆ ಇರೋದು. ಅದಕ್ಕೆ ನಾನು ಡಿಮ್ಯಾಂಡ್ ಇದೆ, ಈ ಬಡ್ಜೆಟ್ ನಲ್ಲಿ ನೀವು SCP DSP ಹಣನ ನೀವು ಇದಕ್ಕೆ ಬಳಕೆ ಮಾಡಬಾರ್ದು. ನೀವೇನು ಗ್ಯಾರಂಟಿಗಳಿಗೆಂತೂ ಮೀಸಲಿಟ್ಟಿದ್ರೆ ಅದೇ ಹಣನ ಎಲ್ಲರಿಗೂ ಕೊಡ್ಬೇಕು. ಇಲ್ಲ ಅಂದ್ರೆ ಅದು ಮೋಸ ಆಗತ್ತೆ. ಇದನ್ನ ಹೇಳ್ತಾ ಇದ್ದೀವಿ, ಅದಕ್ಕೆ ಕೊಡಬಾರ್ದು, ಅದಕ್ಕೆ ಹೋರಾಟ ಮಾಡ್ತೀವಿ. ಇನ್ನೂ ಅನೇಕ ವಿಚಾರಗಳಲ್ಲಿ ತಳ ಸಮುದಾಯಗಳಿಗಿರ್ಬೋದು, ಹಿಂದುಳಿದವ್ರಿಗಿರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಅದಕ್ಕೆ ನೀವು ಅವರ ಅಭಿವೃದ್ಧಿಗಾಗಿ ಏನ್ ಮಾಡಬೇಕು, ರಾಜ್ಯದ ಅಭಿವೃದ್ಧಿಗಾಗಿ ಏನ್ ಮಾಡಬೇಕು, ಇಂಥವುಗಳೆಲ್ಲ ಈಗ ಈ ಕಣ್ಣ ಮುಚ್ಚಾಲೆ ಆಡೋ ರೀತಿಯಲ್ಲಿ ಈ ಸರ್ಕಾರ ಮಾಡ್ತಿದೆ. ಏನಂತ ಹೇಳೋದೊಂದು ಮಾಡೋದೊಂದು. ನೀವು ಸಾಲ ತಗೊಳ್ಬೇಕು, ಅದಕ್ಕೆ ಬಡ್ಜೆಟ್ ನ ಗಾತ್ರವನ್ನು ಹೆಚ್ಚು ಮಾಡಿ ತೋರಿಸ್ತೀವಿ. ನೀವು ಅದಕ್ಕೆ ರೀಚೇ ಆಗಲ್ಲ. ಈ ರೀತಿ ಜನರಿಗೆ ವಂಚನೆ ಮಾಡಬೇಡಿ. ಲೋಪ ಸರ್ಕಾರದಲ್ಲಿದ್ದಾಗ ಲೋಪವನ್ನು ಜನ ತಿದ್ಲಿಕ್ಕಾಗಲ್ಲ, ಸರ್ಕಾರವೇ ತಿದ್ಕೊಳ್ಬೇಕು. ಈ ರೀತಿ ಇದೆ. ಅಲ್ಲೇನಾದ್ರೂ ತೊಂದರೆ ಆದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ವೀಕ್ಷಕರೇ, ನೋಡಿದ್ರೆ ಇಷ್ಟೊತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ರು. ಸರ್, ಇನ್ಸೈಟ್ ರಶ್ ಪಾಡ್ಕಾಸ್ಟ್ ಅಲ್ಲಿ ಒಂದು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಒಬ್ಬ ವ್ಯಕ್ತಿ ತನ್ನ ನಿಷ್ಠೆ, ಅಚಲ ಹೋರಾಟ, ದೃಢ ಸಂಕಲ್ಪದಿಂದ ಎಷ್ಟೊಂದು ಮೇಲು ಮಟ್ಟಕ್ಕೆ ಬೆಳಿಬಹುದು ಅಂತ ಹೇಳುವುದಕ್ಕೆ 21ನೇ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಉದಾಹರಣೆ. ಇನ್ನಷ್ಟು ಏಳಿಗೆ ಅವರಿಗೆ ಸಿಗ್ಲಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.